ಹಲೋ ಗಾಯ್ಸ್, ಹೇಗಿರುತ್ತೆ ನಿಮಗೆ ಒಂದು ಬುಕ್ ಸಿಕ್ಕಿ ಆ ಬುಕ್ ನ ಮೂಲಕ ನೀವು ನಿಮ್ಮ ಫ್ರೆಂಡ್ಸ್ ಗಳ ಕನಸಿನೊಳಗಡೆ ಹೋದ್ರೆ ಈ ಮೂವಿಯ ಕೆಲವು ಹುಡುಗರಿಗೆ ಒಂದು ಬುಕ್ ಸಿಗುತ್ತೆ. ಆ ಬುಕ್ ನ ಮೂಲಕ ಬೇರೆ ಬೇರೆ ಕನ್ಸುಗಳಿಗೆಲ್ಲ ಹೋಗಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ಟಿಪ್ಸ್ಟ್ ಏನಪ್ಪಾ ಬರುತ್ತೆ ಅಂದ್ರೆ ಇವರು ಕನ್ಸೊಳಗಡೆ ಏನೇ ಕಂಡ್ರು ಅದು ನಿಜ ಜೀವನದಲ್ಲಿ ನಡೆದೋಗ್ಬಿಡುತ್ತೆ. ಅದೇ ರೀತಿ ಇವ್ರನ್ನ ಒಂದು ಕನ್ಸೊಳಗಡೆ ಕೆಲವು ವಿಚಿತ್ರವಾಗಿರೋ ವಿಷಯಗಳು ನಡೀತವೆ. ಅವೆಲ್ಲ ನಿಜವಾದ ಪ್ರಪಂಚದಲ್ಲೂ ಆಗಕ್ಕೆ ಶುರುವಾಗ್ತಾ ಹೋಗುತ್ತೆ. ಇದರಿಂದ ತಮ್ಮನ್ನ ತಾವು ಕಾಪಾಡ್ಕೊಳ್ಳೋದಕ್ಕೆ ಅನ್ಬಿಟ್ಟು ಈ ಹುಡುಗರು ಏನೇನೆಲ್ಲ ಮಾಡ್ತಾರೆ ಇವತ್ತು ನಾವು ಈ ಮೂವಿ ನೋಡೋಣ. ಅಂದಾಗೆ ಈ ಮೂವಿ ಹೆಸರು ಸಿಲ್ವರ್ ಅಂಡ್ ದಿ ಬುಕ್ ಆಫ್ ದಿ ಡ್ರೀಮ್ಸ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನೊಂದು ಎ ವ್ರಿಂಕಲ್ ಇನ್ ಟೈಮ್ ಅಂತ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಇನ್ನೂ ಯಾರಾದ್ರೂ ಮೂವಿ ನೋಡಿಲ್ಲ ಅಂದ್ರೆ ಇಂಡಿಸ್ಕನ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿ ಓಪನಿಂಗ್ ಸೀನ್ ಅಲ್ಲೇ ನಾವು ಲಿವ್ ಅನ್ನೋ ಒಂದು ಹುಡುಗಿನ ನೋಡ್ತೀವಿ. ಇವಳು ಹೀಗೆ ಒಂದು ಬಸ್ ಅಲ್ಲಿ ಇರ್ಬೇಕಾದ್ರೆ ಆ ಬಸ್ಸಿಂದ ಆಚೆ ನೋಡ್ತಾಳೆ. ಇವಳು ತಂದೆ ನೀರೊಳಗಡೆ ಮುಳುಗ್ತಾ ಇರ್ತಾರೆ. ಆಗ ನೋಡ್ತಿದ್ದಂಗೆನೆ ಇವಳು ನಿಂತಿರೋದಂತ ಜಾಗ ಕೂಡ ಬ್ರೇಕ್ ಆಗಿ ಇವಳು ಕೂಡ ನೀರೊಳಗಡೆ ಬಿದ್ದೋಗ್ಬಿಡ್ತಾಳೆ. ಆ ನೀರೊಳಗಡೆ ಸ್ವಿಮ್ ಮಾಡ್ತಿರ್ಬೇಕಾದ್ರೆ ಇವ್ರ ತಂದೆ ಮುಳುಗ್ತಾ ಸಾಯ್ತಾ ಹೋಗ್ತಿರ್ತಾರೆ. ಅವ್ರನ್ನ ಕಾಪಾಡೋಕೆ ಅಂತ ನೋಡ್ತಾಳೆ, ಆದ್ರೆ ಆಗೋದಿಲ್ಲ. ಇವಳಿಗೂ ಕೂಡ ಉಸಿರು ಕಟ್ಟಿ ಮೇಲ್ಗಡೆ ಬರೋಕ್ ಟ್ರೈ ಮಾಡ್ತಾಳೆ, ಆದ್ರೆ ಅದೊಂದು ಐಸ್ ಆಗ್ಬಿಟ್ಟಿರುತ್ತೆ. ಆಗ ಸಡನ್ ಆಗಿ ಕಂಡ್ಬಿಡ್ತಾಳೆ ಇದು ಇವಳ್ದೊಂದು ಕನ್ಸಾಗಿರುತ್ತೆ. ಅವಾಗ ಇವಳ ತಂಗಿ ಮಿಯಾ ಇವಳನ್ನ ಎಬ್ಬರಿಸ್ಬಿಟ್ಟು ಲಂಡನ್ ಬಂತು ಬಾ ಅಂತ ಕರ್ಕೊಂಡು ಬರ್ತಾರೆ. ಆ ಒಂದು ಟ್ರೈನ್ ಇಂದ ಇವರು ಲಂಡನ್ಗೆ ಎಂತಕ್ ಬಂದಿರ್ತಾರೆ ಅಂದ್ರೆ ಇವ್ರ ತಾಯಿ ಜೊತೆ ಇರೋದಕ್ಕೆ ಬಂದಿರ್ತಾರೆ. ಅವಾಗ ಅಲ್ಲಿಗೆ ಇವ್ರ ತಾಯಿ ಆನಾ ಕೂಡ ಬರ್ತಾರೆ. ಬಂದ್ಬಿಟ್ಟು ಇವರೆಲ್ಲರನ್ನು ಕೂಡ ಕರ್ಕೊಂಡೇ ಹೋಗ್ತಾಳೆ. ಇವ್ರ ತಂದೆ ತೀರ್ಕೊಂಡು 5 ವರ್ಷ ಆಗಿರುತ್ತೆ. ಇವಾಗ ಇವ್ರ ತಾಯಿ ಅರ್ನೆಸ್ಟ್ ಅನ್ನೋ ಒಬ್ಬ ವ್ಯಕ್ತಿ ಜೊತೆ ಲಿವ್ ಅಂಡ್ ಟುಗೆದರ್ ಅಲ್ಲಿ ಇರ್ತಾರೆ. ಇದರಿಂದ ಇನ್ಮೇಲೆ ಎಲ್ಲರೂ ಕೂಡ ಒಟ್ಟಿಗೆ ಇರಬೇಕು ಅಂತ ಇವ್ರುಗಳನ್ನ ಕೂಡ ಇಲ್ಲಿಗೆ ಕರ್ಸ್ಕೊಂಡಿರ್ತಾಳೆ. ಅರ್ನೆಸ್ಟ್ ಕೂಡ ಇವ್ರುಗಳನ್ನ ಖುಷಿಯಿಂದಾನೆ ವೆಲ್ಕಮ್ ಮಾಡ್ಕೋತಾನೆ. ಇಲ್ಲಿಂದ ಸೀನು ನೈಟ್ ಡಿನ್ನರ್ ಗೆ ಶಿಫ್ಟ್ ಆಗುತ್ತೆ. ಈ ಅರ್ನೆಸ್ಟ್ ಗೂ ಕೂಡ ಇಬ್ರು ಮಕ್ಳಿರ್ತಾರೆ, ಒಂದು ಗಂಡು ಒಂದು ಹೆಣ್ಣು. ಅವಾಗ ಅಲ್ಲಿಗೆ ಅರ್ನೆಸ್ಟ್ ನ ಮಗ ಗ್ರೇಸನ್ ಬರ್ತಾನೆ. ಅವನು ಕೂಡ ಇವರೆಲ್ಲರನ್ನು ನೋಡ್ಕೊಂಡು ಪರಿಚಯ ಮಾಡ್ಕೋತಾನೆ. ಮತ್ತೆ ಇವ್ರ ತಂದೆನೂ ಕೂಡ ಕೇಳ್ತಾನೆ ಇನ್ಮೇಲೆ ಇವ್ರು ಇಲ್ಲೇ ಇರ್ತಾರಂತ. ಅದಕ್ಕೆ ಆನನು ಕೂಡ ಹೌದು ಇನ್ಮೇಲೆ ಎಲ್ಲರೂ ಕೂಡ ಇಲ್ಲೇ ಇರ್ತೀವಿ, ಒಂದು ಹೊಸ ಜೀವನ ಸ್ಟಾರ್ಟ್ ಮಾಡ್ತೀವಿ ಅಂತ ಎಲ್ಲರಿಗೂ ಹೇಳ್ತಾ ಇರ್ಬೇಕಾದ್ರೆ ಲೀವ್ಗೂ ಮತ್ತೆ ಅವನ ತಾಯಿಗೂ ಇಲ್ಲೊಂದು ಚಿಕ್ಕ ಜಗಳ ಆಗ್ಬಿಡುತ್ತೆ. ಈ ಒಂದು ಜಗಳದಲ್ಲಿ ಅವಳ ಮೈ ಮೇಲೆ ವೈನು ಬಿದ್ದೋಗ್ಬಿಡುತ್ತೆ. ಅದನ್ನ ಕ್ಲೀನ್ ಮಾಡ್ಕೊಬೇಕು ಅಂದ್ಬಿಟ್ಟು ಇವಳು ವಾಶ್ರೂಮ್ ಗೆ ಬರ್ತಾಳೆ. ವಾಶ್ರೂಮ್ ಗೆ ಬಂದಾಗ ಗ್ರೇಸನ್ ಒಂದು ಬಟ್ಟೆ ಇರುತ್ತೆ, ಅದನ್ನ ತಗೊಂಡು ಹಾಕೋತಾಳೆ. ಗ್ರೇಸನ್ ಕೂಡ ಇದನ್ನ ನೋಡ್ಬಿಟ್ಟು ನನ್ ಬಟ್ಟೆ ಇದು ಯಾಕೆ ಹಾಕೊಂಡೆ ಅಂದಾಗ ಇರ್ಲಿ ಪರವಾಗಿಲ್ಲ ನಾನು ಆಮೇಲೆ ರಿಟರ್ನ್ ಮಾಡ್ತೀನಿ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾನೆ. ನೆಕ್ಸ್ಟ್ ಲೀವ್ ಮತ್ತೆ ಹಾಗೆ ಅವಳ ತಂಗಿ ಇವ್ರ ತಂದೆ ಒಂದು ವಿಡಿಯೋ ಇರುತ್ತೆ. ಇವರೆಲ್ಲರೂ ಕೂಡ ಒಂದು ಪಾರ್ಟಿನ ಸೆಲೆಬ್ರೇಟ್ ಮಾಡ್ತಾ ಇರೋದು. ಆ ಒಂದು ವಿಡಿಯೋ ನೋಡಿ ಇಬ್ರು ಕೂಡ ತುಂಬಾ ಫೀಲ್ ಮಾಡ್ಕೋತಾ ಇರ್ತಾರೆ. ನಮ್ ತಂದೆ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಅನ್ಬಿಟ್ಟು. ಲೀವ್ಗಂತೂ ನನ್ನಿಂದನೇ ನಾವು ನಮ್ ತಂದೆನ ಕಳ್ಕೊಂಡಿತ್ತು ಅಂತ ಒಂದು ಗಿಲ್ಟು ಯಾವಾಗ್ಲೂ ಕೂಡ ಕಾಡ್ತಾನೆ ಇರುತ್ತೆ ಇವಳಿಗೆ. ಇನ್ನೇನು ಆ ವಿಡಿಯೋ ನೋಡ್ಬಿಟ್ಟು ಇಬ್ರು ಕೂಡ ಮಲ್ಕೊಂಡಿರ್ತಾರೆ. ಆದ್ರೆ ಲೀವ್ಗೆ ನಿದ್ದೆ ಬರೋದಿಲ್ಲ. ಇದರಿಂದ ಇವಳು ಮನೆ ಕೆಳಗಡೆ ಬಂದ್ಬಿಟ್ಟು ಫ್ರಿಡ್ಜ್ ಅಲ್ಲಿ ಹೀಗೆ ಜ್ಯೂಸ್ ಕುಡಿತಾ ಇರ್ತಾಳೆ. ಅವಾಗ ನೋಡ್ತಾಳೆ ಒಂದು ಗ್ರೀನ್ ಕಲರ್ ಡೋರು ಅಲ್ಲಿರುತ್ತೆ. ಅದನ್ನ ಇವಳು ಹೋಗ್ಬಿಟ್ಟು ಓಪನ್ ಮಾಡಿದಾಗ ಒಂದು ಬೇರೆ ಪ್ಲೇಸ್ ಗೆ ಬಂದ್ಬಿಡ್ತಾಳೆ. ನೋಡಿದ್ರೆ ವಿಚಿತ್ರವಾಗಿರುತ್ತೆ ಆ ಪ್ಲೇಸ್. ಇವಳು ಅದ್ರೊಳಗಡೆ ಬಂದಾಗ ಡೋರು ಕ್ಲೋಸ್ ಆಗಿ ಹೋಗ್ಬಿಡುತ್ತೆ. ಮತ್ತೆ ಇವಳು ಅದೇ ಡೋರ್ ನ ಓಪನ್ ಮಾಡಿದಾಗ ಒಂದು ನೀರ್ನ ಒಂದು ಲೇಯರ್ ಇರುತ್ತೆ, ಆ ಕಡೆ ಪೂರ್ತಿ ನೀರಿರುತ್ತೆ. ಆಗ ಅಲ್ಲೇ ಇವಳು ಇವ್ರ ತಂದೆ ಮುಳುಗೋಗ್ತಿರೋದ್ನು ಕೂಡ ಇವಳು ಮತ್ತೆ ಕನ್ಸ್ ಕಾಣ್ತಾ ಇರ್ತಾಳೆ. ಆಗ ಅದೇ ಜಾಗದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಯಾವ್ದೋ ಒಂದ್ ಕಡೆ ಹೋಗ್ತಾ ಇರ್ತಾನೆ. ಅವಳನ್ನ ಫಾಲೋ ಮಾಡ್ಕೊಂಡೆ ಇವಳು ಹೋಗಕ್ ಶುರು ಮಾಡ್ತಾಳೆ. ಹೀಗೆ ಮುಂದೆ ಬರ್ತಿರ್ಬೇಕಾದ್ರೆ ಗ್ರೇಸ್ ಅನ್ನೋ ಒಂದು ರೂಮ್ ಡೋರ್ ಇರುತ್ತೆ. ಅದನ್ನ ಓಪನ್ ಮಾಡಿ ಇವಳು ಒಳಗಡೆ ಬಂದಾಗ ಒಂದು ಗ್ರೇವಿ ಯಾರ್ಡ್ಗೆ ಬರ್ತಾಳೆ, ಅಂದ್ರೆ ಒಂದು ಸ್ಮಶಾನಕ್ಕೆ ಬರ್ತಾಳೆ. ಬಂದ್ಬಿಟ್ಟು ಹೀಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಗ್ರೇಸ್ ಅನ್ನು ಅವ್ರನ್ನ ಫ್ರೆಂಡ್ಸ್ ಗಳನ್ನೆಲ್ಲ ಮೀಟ್ ಮಾಡ್ತಾ ಇರ್ತಾನೆ. ಇದನ್ನೆಲ್ಲ ಇವಳು ಔಚಿಕೊಂಡು ನೋಡ್ತಾ ಇರ್ತಾಳೆ. ಆ ಒಂದು ಫ್ರೆಂಡ್ಸ್ ಗಳು ಕೂಡ ಒಂದು ಸಮಾಧಿ ಹತ್ರ ಹೋಗ್ಬಿಟ್ಟು ಒಂದು ರಿಚುವಲ್ ನ ಮಾಡ್ತಾ ಇರ್ತಾರೆ. ಏನಪ್ಪಾ ಅಂದ್ರೆ ನೆಕ್ಸ್ಟ್ ನಡಿ ಹಲೋವೀನ್ ಅಲ್ಲಿ ಆನಬೆಲ್ ನ ಜಾಗ ಯಾರು ತಗೋತಾರೆ ಅಂತ ಆ ಒಂದು ರಿಚುವಲ್ ಮೂಲಕ ಹೇಳ್ತಾ ಇರ್ತಾರೆ. ಅವಾಗ ಲೀವ್ ಬೈ ಮಿಸ್ಟೇಕ್ ಆಗಿ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ. ಅವರೆಲ್ಲರೂ ಕೂಡ ಇವಳು ನೋಡಿ ಒಂದ್ ನಿಮಿಷ ಶಾಕ್ ಆಗ್ತಾರೆ. ಎಲ್ಲರೂ ಕೂಡ ಇವಳ ಹತ್ರ ಬಂದ್ಬಿಟ್ಟು ಯಾರು ಇವಳು ಎಲ್ಲ ಅಂತ ಕೇಳಿದಾಗ ಗೊತ್ತಾಗುತ್ತೆ ಇವಳು ಗ್ರೇಸ್ ಅನ್ನ ಸ್ಟೆಪ್ ಸಿಸ್ಟರ್ ಅಂತ. ಅವ್ರಿಗೂ ನೋಡಿ ಇವಳನ್ನ ಒಂದ್ ನಿಮಿಷ ಶಾಕ್ ಆಗುತ್ತೆ. ಇವಳು ಹೆಂಗೆ ಬೇರೆ ಒಂದು ಕನ್ಸಿಗೆ ಬಂದ್ಲು. ಇವರೆಲ್ಲರೂ ಅನ್ಕೋತಾರೆ ಇವಳು ಒಬ್ಳು ಡ್ರೀಮರ್ ಅಂತ. ಇವ್ರ ಫ್ರೆಂಡ್ಸ್ ಅಲ್ಲಿ ಒಬ್ಬ ಹೆನ್ರಿ ಅಂತ ಇರ್ತಾನೆ. ಈ ಹೆನ್ರಿ ಲೀವ್ ನ ನೋಡಿದ ತಕ್ಷಣ ಲೀವ್ ಇವನ್ಗೆ ತುಂಬಾ ಇಷ್ಟ ಆಗೋಗ್ಬಿಡ್ತಾಳೆ. ಅವಾಗ ಆರ್ಥರ್ ಹೇಳ್ತಾನೆ ನನಗೆ ಯಾಕೋ ಅನ್ನಿಸ್ತೈತಿ ಇವಳೆ ಆನಬೆಲ್ ನ ಜಾಗನ ತಗೊಳ್ಳೋದು ಇವಳೇ ಅನ್ಸುತ್ತೆ ಅಂತ. ಮತ್ತೆ ನಿಮ್ಗೆ ಇನ್ನೊಂದು ವಿಷಯನ ಹೇಳ್ತೀನಿ, ಈ ಒಂದು ಡ್ರೀಮ್ ಜಾಗದಲ್ಲಿ ಬೇರೆ ಯಾರು ಒಂದು ವಸ್ತುನ ಇಟ್ಕೊಂಡ್ರೆ ಅಂದ್ರೆ ಬೇರೆ ಯೂಸ್ ಮಾಡ್ತಿರೋ ಯಾವ್ದಾರ ಒಂದು ವಸ್ತುನ ತಗೊಂಡ್ರೆ ಅವ್ರನ್ನ ಒಂದು ಡ್ರೀಮ್ ಒಳಗಡೆ ನೀವು ಹೋಗ್ಬೋದು ಅಂತ. ಆಗ ಇದ್ದಕ್ಕಿದ್ದಂಗೆ ಆ ಜಾಗದ ವೆದರ್ ಎಲ್ಲ ಪೂರ್ತಿ ಚೇಂಜ್ ಆಗ್ಬಿಡುತ್ತೆ. ಇದರಿಂದ ಎಲ್ಲರೂ ಕೂಡ ಹೋಗ್ತಾ ಇರ್ತಾರೆ. ಇವಳು ಕೂಡ ಹೋಗ್ತಾಳೆ. ಆಗ ಟಕ್ಕನಾಗಿ ಇವಳು ಕೂಡ ಕನ್ಸಿಂದ ಎದ್ದೇಳ್ತಾಳೆ. ಮತ್ತೆ ಲೀವ್ ಕೆಳಗಡೆ ಬಂದ್ಬಿಟ್ಟು ಅರ್ನೆಸ್ಟ್ ನ ಕೇಳ್ತಾಳೆ ಇಲ್ಲಿ ಯಾವ್ದಾದ್ರು ಗ್ರೀನ್ ಡೋರ್ ಇದೆಯಾ ಅಂತ. ಅದಕ್ಕೆ ಅವನು ಕೂಡ ಇಲ್ಲ ಇಲ್ಲಿ ಯಾವ್ದೇ ರೀತಿಯ ಗ್ರೀನ್ ಡೋರ್ ಇಲ್ಲ, ಯಾಕೆ ಏನಾಯ್ತು ಅಂತ. ಏನು ಇಲ್ಲ ಅನ್ಬಿಟ್ಟು ಇವಳು ಸುಮ್ನೆ ಆಗ್ಬಿಡ್ತಾಳೆ. ನೆಕ್ಸ್ಟ್ ಇವಳು ಹೊಸ ಸ್ಕೂಲ್ಗೆ ಜಾಯ್ನ್ ಆಗೋಕೆ ಅಂತ ಬರ್ತಾಳೆ. ಅವಾಗ ಇವಳಿಗೆ ಪ್ರೆಸಿನವಳು ಮೀಟ್ ಆಗ್ತಾಳೆ. ಇವಳು ಸ್ಕೂಲ್ ನ ಒಂದು ಪ್ರೆಸಿಡೆಂಟ್ ಆಗಿರ್ತಾಳೆ. ಈ ಪ್ರೆಸಿ ಕರ್ಕೊಂಡು ಹೋಗ್ಬಿಟ್ಟು ಸ್ಕೂಲ್ ಹೇಗೆಲ್ಲ ಇದೆ ಅಂತ ಲೀವ್ ಗೆ ತೋರಿಸ್ತಾ ಹೋಗ್ತಾ ಇರ್ತಾಳೆ. ಹಾಗೆ ಇವಳ ಒಂದು ಲಾಕರ್ ನು ಕೂಡ ತೋರಿಸ್ತಾಳೆ. ನಿನ್ ಲಾಕರ್ ಇದೆಯಲ್ಲ ಮುಂಚೆ ಇದನ್ನ ಆನಬೆಲ್ ಅನ್ನೋಳು
ಯೂಸ್ ಮಾಡ್ತಿದ್ಲು ಅಂತ. ಅದಕ್ಕೆ ಇವಳು ಆನಬೆಲ್ ಏನ್ ಸತ್ತೋದ್ಲ ಅಂತ ಕೇಳಿದಾಗ ಇಲ್ಲ ಅವಳು ಕಾಣೆ ಆಗ್ಬಿಟ್ಲು, ದಿಢೀರನಾಗೆ ಅವಳು ಎಲ್ಲೋದ್ಲು ಗೊತ್ತೇ ಇಲ್ಲ, ಅವಳ ಫ್ರೆಂಡ್ಸ್ ಗಳಿಗೂ ಕೂಡ ಅವಳು ಎಲ್ಲೋದ್ಲು ಅಂತ ಗೊತ್ತೇ ಇಲ್ಲ ಅಂತ ಹೇಳ್ತಾಳೆ. ಲೀವ್ ಅವಾಗ ಗ್ರೇಸ್ ಅನ್ನ ಫ್ರೆಂಡ್ಸ್ ಗಳು ಎಲ್ಲಾರನು ಕೂಡ ಅಲ್ಲೇ ನೋಡ್ತಾಳೆ. ಅವ್ರುಗಳು ಕೂಡ ಇವಳನ್ನ ನೋಡ್ಬಿಟ್ಟು ನೆನ್ನೆ ನೋಡಿದ್ದು ಇವಳನ್ನೇ ತಾನೇ ಅನ್ಬಿಟ್ಟು ಇವಳನ್ನ ಫಾಲೋ ಮಾಡ್ತಾರೆ. ಇದರಿಂದ ಬಚಾವ್ ಆಗ್ಬೇಕು ಅಂದ್ಬಿಟ್ಟು ಇವಳು ಅವ್ರ ಕಣ್ ತಪ್ಪಿಸ್ಬಿಟ್ಟು ಬೇರೆ ಕಡೆ ಹೋಗ್ಚಿಕೊಂಡ್ಬಿಡ್ತಾಳೆ. ಅವ್ರುಗಳು ಕೂಡ ಇವಳನ್ನ ಹುಡುಕೋದಕ್ಕೆ ತುಂಬಾ ಟ್ರೈ ಮಾಡ್ತಾರೆ, ಆದ್ರೆ ಸಿಗೋದಿಲ್ಲ. ನೈಟು ಗ್ರೇಸ್ ಅನ್ನ ಮನೆಗೆ ಹೋಗೋಣ ಅಲ್ಲಿ ಸಿಗ್ತಾಳೆ ಇವಳು ಅಂದ್ಬಿಟ್ಟು ಸುಮ್ಮನಾಗ್ಬಿಡ್ತಾನೆ. ಮತ್ತೆ ಇವರು ಸ್ಕೂಲ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೀಗೆ ಹೋಗ್ತಿರ್ಬೇಕಾದ್ರೆ ಲೀವು ಒಂದು ಬಸ್ ನ ನೋಡ್ತಾಳೆ, ಹೈ ಗ್ರೇಡ್ ಸೆಮಿಟ್ರಿ ಅಂತ. ಇದರಿಂದ ಇವಳಿಗೊಂದು ತಲೆಗೆ ಬಂದ್ಬಿಟ್ಟು ಆ ಬಸ್ ನ ಹತ್ಕೊಂಡು ಎಲ್ಲಿಗೆ ಬರ್ತಾಳೆ ಅಂದ್ರೆ ನಿನ್ನೆ ಇವಳು ಒಂದು ಗ್ರೇವಿ ಯಾರ್ಡ್ಗೆ ಬಂದಿರ್ಲಲ್ಲ ಸ್ಮಶಾನಕ್ಕೆ, ಅದೇ ಒಂದು ಸ್ಮಶಾನಕ್ಕೆ ಬರ್ತಾಳೆ. ಅಲ್ಲಿ ಬಂದ್ಬಿಟ್ಟು ಅಲ್ಲಿ ಒಂದು ಸಮಾಧಿನ ನೋಡ್ತಾಳೆ, ಅದ್ರ ಮೇಲೆ ಸ್ಕಾಟ್ ಫ್ಯಾಮಿಲಿ ಇರುತ್ತೆ. ಇದ್ರ ಬಗ್ಗೆ ತಿಳ್ಕೊಬೇಕು ಅಂದ್ಬಿಟ್ಟು ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡ್ತಾಳೆ. ಅವಾಗ ಅವಳಿಗೆ ಒಂದು ವಿಡಿಯೋ ಸಿಗುತ್ತೆ. ಆ ವಿಡಿಯೋನ ಪ್ಲೇ ಮಾಡಿದಾಗ ಇದನ್ನ ಲಿವ್ಸಿಕ್ ಡ್ರೀಮ್ಸ್ ಅಂತ ಕರೀತಾರೆ. ಈ ಒಂದು ಡ್ರೀಮ್ ನೋಡೋದಿಕ್ಕೆ ನಾವು ನಿಜವಾದ ಜೀವನದಲ್ಲೇ ಇದೀವಿ ಅಂತ ಫೀಲ್ ಕೊಡುತ್ತೆ. ನಿಮ್ಗೆ ಈ ಎರಡು ಮಧ್ಯೆ ವ್ಯತ್ಯಾಸ ತಿಳ್ಕೊಬೇಕು ಅಂದ್ರೆ ನಿಮ್ಮ ಕೈ ಬೆರಳುಗಳನ್ನ ಎಣಿಸ್ರಿ. ನಿಮ್ಮ ಕೈ ಬೆರಳುಗಳನ್ನ ಕರೆಕ್ಟ್ ಆಗಿ ಎಣಿಸಿದ್ರೆ ನೀವು ಒರಿಜಿನಲ್ ಪ್ರಪಂಚದಲ್ಲಿದ್ದೀರಾ. ಅವಾಗ ನಿಮ್ಗೆ ಬೆರಳುಗಳನ್ನ ಎಣ್ಸಕ್ ಆಗದೆ ಇದ್ರೆ ಅವಾಗ ತಿಳ್ಕೊಳ್ಳಿ ನೀವು ಕನಸಿನಲ್ಲಿದ್ದೀರಾ ಅಂತ. ಇವಳು ಆ ವಿಡಿಯೋನ ನೋಡ್ತಿರ್ಬೇಕಾದ್ರೆ ಗ್ರೇಸ್ ಅನ್ನ ಫ್ರೆಂಡ್ಸ್ ಗಳೆಲ್ಲ ಮನೆ ಆಚೆ ಮಾತಾಡ್ತಾ ಇರ್ತಾರೆ. ಇದನ್ನ ಇವಳು ಕೂಡ ನೋಡ್ತಾಳೆ. ನೋಡ್ಬಿಟ್ಟು ಕೆಳಗಡೆ ಬರ್ತಾಳೆ. ಅವಾಗ ಹೆನ್ರಿ ಇರ್ತಾನಲ್ಲ, ಇವಳನ್ನ ಲವ್ ಮಾಡ್ತಾ ಇರ್ತಾನಲ್ಲ, ಅವನು ಆರ್ಥರ್ ಒಂದು ಹ್ಯಾಲೋವಿನ್ ಪಾರ್ಟಿ ಕೊಡ್ತಾ ಇದ್ದಾನೆ, ನೀನು ಕೂಡ ನಮ್ ಜೊತೆಗೆ ಬಾ ಅಂತ ಕರೀತಾನೆ. ಅದಕ್ಕೆ ಅವಳು ಕೂಡ ನೋಡ್ತೀನಿ ಆದ್ರೆ ಬರ್ತೀನಿ, ಯಾಕಂದ್ರೆ ನನ್ನ ಹತ್ರ ಕಾಸ್ಟ್ಯೂಮ್ಸ್ ಇಲ್ಲ, ಟ್ರೈ ಮಾಡ್ತೀನಿ ಅಂದ್ಬಿಟ್ಟು ಅವಳು ಕೂಡ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಮತ್ತೆ ನೈಟ್ ಹೀಗೆ ಇವಳು ಮನ್ಗಿರ್ಬೇಕಾದ್ರೆ ಇವಳು ಮತ್ತೆ ನೀರೊಳಗಡೆ ಮುಳುಗ್ತಾ ಇರ್ತಾಳೆ. ಅವಾಗ ಇವಳು ಕೈನ ನೋಡ್ಕೋತಾಳೆ. ಇವಳು ಎಣ್ಸಕ್ಕೆ ಆಗ್ತಾ ಇರೋದಿಲ್ಲ. ಅವಾಗ ಒಂದು ವಿಷಯ ಜ್ಞಾಪಕ ಬರುತ್ತೆ, ನಾವು ನಮ್ಮ ಬೆರಳುಗಳನ್ನ ಎಣ್ಸಕ್ ಆಗದೆ ಇದ್ದಾಗ ನಾವು ಕನ್ಸಲ್ಲಿ ಇದೀವಿ ಅಂತ ಆ ವ್ಯಕ್ತಿ ಹೇಳಿರ್ತಾನಲ್ಲ, ಇದರಿಂದ ಇವಳಿಗೆ ಗೊತ್ತಾಗುತ್ತೆ ನಾನು ಕನ್ಸಲ್ಲಿ ಇದ್ದೀನಿ ಅಂತ. ಮತ್ತೆ ಹಾಗೆ ಮುಂದೆ ನೋಡ್ತಾಳೆ, ಒಂದು ಡೋರ್ ಇರುತ್ತೆ. ಅದೇ ಒಂದು ಡೋರ್ ಹತ್ರ ಹೋಗ್ಬಿಟ್ಟು ಓಪನ್ ಮಾಡ್ಕೊಂಡು ಮತ್ತೆ ಈ ಒಂದು ಡ್ರೀಮ್ ಹಾಲ್ಗೆ ಬರ್ತಾಳೆ. ಬಂದ್ಬಿಟ್ಟು ಹೀಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಅವಾಗ ಒಂದು ಡೋರ್ ಕಾಣುತ್ತೆ. ಆ ಡೋರ್ ಇಂದ ಬಗ್ ನೋಡಿದಾಗ ಇವ್ರ ತಂಗಿ ಮಿಯಾ ಇವ್ರ ತಂದೆ ಜೊತೆ ಇರೋ ಅಂತ ಒಂದು ಕನ್ಸನ್ನ ಕಾಣ್ತಾ ಇರ್ತಾಳೆ. ಅವಾಗ ಅಲ್ಲಿಗೆ ಆನಬೆಲ್ಲ ಬರ್ತಾಳೆ. ಅವಳು ನೋಡ್ಬಿಟ್ಟು ಒಂದು ನಿಮಿಷ ಶಾಕ್ ಆಗ್ತಾಳೆ. ಆನಬೆಲ್ಲ ಯಾಕೆ ನೀನ್ ಅದ್ರೊಳಗಡೆ ಹೋಗಲ್ವ ಅಂದಾಗ ಇಲ್ಲ ಪರವಾಗಿಲ್ಲ ನಾನು ಆಮೇಲೆ ನೋಡ್ಕೋತೀನಿ ಅನ್ಬಿಟ್ಟು ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ. ಅವಾಗ ಆನಬೆಲ್ಲ ನಿನಗೆ ನಿಮ್ ತಂದೆ ಬೇಕು ಅಂದ್ರೆ ಆರ್ಥರ್ ಕರೆದಿರೋ ಪಾರ್ಟಿಗೆ ಹೋಗು ಅಂತ ಹೇಳ್ತಾಳೆ. ಆಗ ಟಕ್ಕನಾಗೆ ಇವಳಿಗೂ ಕೂಡ ಎಚ್ಚರಿಕೆ ಆಗುತ್ತೆ. ಮತ್ತೆ ನೈಟ್ ಆಗ್ತಿದ್ದಂಗೆನೆ ಆರ್ಥರ್ ಇನ್ವೈಟ್ ಮಾಡಿರೋಂತ ಹ್ಯಾಲೋವಿನ್ ಪಾರ್ಟಿಗೆ ಇವರು ಕೂಡ ಬರ್ತಾರೆ. ಇವಳು ಕೂಡ ಗ್ರೇಸ್ ಅನ್ನ ಒಂದು ಡ್ರೆಸ್ ನ ಹಾಕೊಂಡು ಬರ್ತಾಳೆ. ಬಂದಾಗ ಇವಳಿಗೆ ಹೆನ್ರಿ ಮೀಟ್ ಆಗ್ತಾನೆ. ಹೆನ್ರಿ ಕಂಡ್ರೆ ಲೀವ್ಗೂ ಕೂಡ ತುಂಬಾ ಇಷ್ಟ ಇರುತ್ತೆ. ಹಾಗೆ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ಲೀವ್ ಅದೇ ಜಾಗದಲ್ಲಿ ಒಂದು ಫೋಟೋನ ನೋಡ್ತಾಳೆ. ಅದರಲ್ಲಿ ಆನಬೆಲ್ ಇವರೆಲ್ಲರೂ ಕೂಡ ಫ್ರೆಂಡ್ಸ್ ಅಂತ ಗೊತ್ತಾಗುತ್ತೆ. ಅದಾದ್ಮೇಲೆ ಆನಬೆಲ್ ಎಲ್ಲೋದ್ಲು ಅಂತಾನೆ ಗೊತ್ತಾಗಿರೋದಿಲ್ಲ. ಅವಾಗ ಅಲ್ಲಿಗೆ ಆರ್ಥರ್ ಬರ್ತಾನೆ. ಆರ್ಥರ್ ಬಂದ್ಬಿಟ್ಟು ಬಾ ನಿನ್ನ ಯಾವ್ದೋ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಒಂದು ರೂಮ್ ಗೆ ಕರ್ಕೊಂಡ್ ಬರ್ತಾರೆ. ಅವಾಗ ಆರ್ಥರ್ ನಿನ್ಗೆ ಬುಕ್ ಆಫ್ ಡ್ರೀಮ್ ಬಗ್ಗೆ ಗೊತ್ತಾ ಅಂತ ಕೇಳಿದಾಗ ಏನದು ಅಂತ ಅದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅವಾಗ ಅಲ್ಲಿಗೆ ಗ್ರೇಸನ್ ಬಂದ್ಬಿಟ್ಟು ಇವಳನ್ನೆಲ್ಲ ಇದಕ್ಕೆ ಇನ್ಕ್ಲೂಡ್ ಮಾಡೋದ್ ಬೇಡ, ಇಲ್ಲಿಂದ ಇವಳನ್ನ ಕರ್ಕೊಂಡು ಹೋಗ್ಬಿಡೋಣ ಅನ್ಬಿಟ್ಟು ಅವಳನ್ನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅವಾಗ ಜೆಸ್ಪರ್ ನೋಡೋ ಇವಳು ನ್ಯಾಚುರಲ್ ಡ್ರೀಮರ್, ಇವಳಿಂದ ನಮಗ್ ಸಹಾಯ ಆಗುತ್ತೆ ಸುಮ್ನಿರು ಅಂತ. ಅವಾಗ ಆರ್ಥರ್ ಹೇಳ್ತಾ ಹೋಗ್ತಾನೆ, ಆನಬೆಲ್ಲ ನಮ್ಗೆ ಈ ಬುಕ್ ಆಫ್ ಡ್ರೀಮ್ಸ್ ನ ಒಂದು ಬುಕ್ ನ ಅವಳೇ ನಮಗೆ ಕೊಟ್ಟಿದ್ದು. ಈ ಒಂದು ಬುಕ್ ಅಲ್ಲಿರೋ ಮ್ಯಾಜಿಕ್ ನ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಇದ್ರ ಜೊತೆ ಕೆಲವು ರೂಲ್ಸ್ ಗಳಿದೆ, ಅದನ್ನ ನಾವು ಫಾಲೋ ಮಾಡ್ಬೇಕು. ಇದನ್ನೆಲ್ಲ ಫಾಲೋ ಮಾಡಿದಾಗ ನಾವು ಬೇರೆಯವರ ಒಂದು ಕನ್ಸಿನಲ್ಲಿ ಟ್ರಾವೆಲ್ ಮಾಡಬಹುದು, ಅವ್ರು ಏನೇನ್ ಕನ್ಸ್ ಕಾಣ್ತಾ ಇದಾರೆ ಅಂತ ಎಲ್ಲಾನು ಕೂಡ ತಿಳ್ಕೊಬಹುದು ಅಂತ. ಈ ಒಂದು ರೂಲ್ಸ್ ಗಳನ್ನ ರಿಚುವಲ್ ಅಂತಾನೆ ಹೇಳ್ಬೋದು. ಈ ರೀತಿ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂದ್ರೆ ನಮ್ಗೆ 4 ಜನ ಹುಡುಗರು ಹಾಗೆ ಒಂದು ಮೇಡನ್ ಅಂದ್ರೆ ಒಂದು ಹುಡುಗಿ ಅವಶ್ಯಕತೆ ಇದೆ. ಮುಂಚೆ ಆದ್ರೆ ಆನಬೆಲ್ಲ ಇದ್ಲು, ಅವಳ ಇದಕ್ಕಿದ್ದಂಗೆ ಕಾಣೆ ಆಗ್ಬಿಟ್ಲು. ಅವಳಿಗೆ ಎಲ್ಲಿ ಹೋದ್ಲು ಅಂತ ಏನಾದ್ಲು ಅಂತ ಇದುವರೆಗೂ ಯಾರಿಗೂ ಕೂಡ ಗೊತ್ತಿಲ್ಲ. ಇದರಿಂದ ನೀನು ಮೇಡನ್ ಆಗಿ ನಮ್ ಜೊತೆ ಜಾಯಿನ್ ಆಗ್ತೀಯ ಅಂತ ಆರ್ಥರ್ ಕೇಳ್ತಾನೆ. ಇದನ್ನೆಲ್ಲ ಕೇಳ್ಬಿಟ್ಟು ಇವಳು ಏನ್ ಜೋಕ್ ಮಾಡ್ತಾ ಇದ್ದೀರಾ ನನ್ನ ಹತ್ರ ಅಂತ ಹೇಳ್ತಿರ್ಬೇಕಾದ್ರೆ ಅವರು ಕೂಡ ಎಲ್ಲ ಸೀರಿಯಸ್ ಆಗಿ ಮಾತಾಡ್ತಾ ಇರ್ತಾರಲ್ಲ. ಸರಿ ಆಯ್ತು ಬನ್ನಿ ನಾನು ಕೂಡ ನಿಮ್ ಜೊತೆ ಜಾಯಿನ್ ಆಗ್ತೀನಿ ಅನ್ಬಿಟ್ಟು ಆ ಒಂದು ಡ್ರೀಮ್ ಬುಕ್ ಗೆ ಇವಳು ಕೂಡ ಒಂದು ಮೇಡನ್ ಆಗಿ ಜಾಯಿನ್ ಮಾಡಿಸ್ಕೋತಾರೆ. ಆ ಒಂದು ಬುಕ್ ಅಲ್ಲಿ ಇವಳ ಒಂದು ಬ್ಲಡ್ ನ ಹಾಕಿ ನೆಕ್ಸ್ಟ್ ಇನ್ನೊಂದು ರಿಚುವಲ್ ನ ಪ್ರಕಾರ ಇವರ ಕನ್ಸ್ಗಳನ್ನ ಒಂದು ಚೀಟಿಲಿ ಬರ್ದ್ಬಿಟ್ಟು ಅದನ್ನ ಬೆಂಕಿಲಿ ಸುಟ್ಬೇಕು ಅಂತ ಇರುತ್ತೆ. ಅದೇ ರೀತಿ ಮಾಡೋದಕ್ಕೆ ಅನ್ಬಿಟ್ಟು ಎಲ್ಲರೂ ಕೂಡ ಅವ್ರಗಳನ್ನ ಒಂದು ಡ್ರೀಮ್ಸ್ ಗಳನ್ನ ಒಂದು ಚೀಟಿಲಿ ಬರೀತಾರೆ. ಜೆಸ್ಪರ್ ನ ಒಂದು ಡ್ರೀಮ್ ಬಂದ್ಬಿಟ್ಟು ಅವನೊಂದು ದೊಡ್ಡ ಬಾಸ್ಕೆಟ್ ಪ್ಲೇಯರ್ ಆಗ್ಬೇಕು ಅಂತ ಆಸೆ ಇರುತ್ತೆ ಅವನಿಗೆ. ಮತ್ತೆ ಗ್ರೇಸ್ ನ ಒಂದು ಡ್ರೀಮ್ ಅವನು ಒಂದು ಸ್ಕೂಲ್ಗೆ ಒಂದು ಪ್ರೆಸಿಡೆಂಟ್ ಆಗ್ಬೇಕು ಅಂತ ಆಸೆ ಇರುತ್ತೆ. ಮತ್ತೆ ಆರ್ಥರ್ ನ ಒಂದು ಡ್ರೀಮ್ ಇವನು ಆನಬೆಲ್ ನ ಮತ್ತೆ ಮೀಟ್ ಮಾಡ್ಬೇಕು ಅಂತ ಇರುತ್ತೆ. ಹೌದು ಆನಬೆಲ್ ಇವನು ಇಬ್ರು ಕೂಡ ಲವ್ ಮಾಡ್ತಾ ಇರ್ತಾರೆ. ಆದ್ರೆ ಹೆನ್ರಿ ಅವ್ನ ಡ್ರೀಮ್ ನ ಯಾರಿಗೂ ಹೇಳೋದೇ ಇಲ್ಲ. ನೆಕ್ಸ್ಟ್ ಲೀವ್ ನ ಒಂದು ಡ್ರೀಮ್ ಏನಪ್ಪಾ ಅಂದ್ರೆ ಇವಳು ತಂದೆ ಜೊತೆ ಮೀಟ್ ಆಗ್ಬೇಕು, ಅವ್ರ ತಂದೆನ ಮಾತಾಡ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅವರ ಆಸೆನ ಹೇಳ್ಬಿಟ್ಟು ಚೀಟಿನೆಲ್ಲ ಸೂಟ್ ಹಾಕ್ಬಿಡ್ತಾರೆ. ಇವಳು ಕೂಡ ಈ ಒಂದು ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬರ್ತಾಳೆ. ಬಂದ್ಬಿಟ್ಟು ತನ್ನ ತಂಗಿ ಪಕ್ಕ ಮನ್ಗಿರ್ತಾಳೆ. ಮನ್ಗಿರ್ಬೇಕಾದ್ರೆ ಆಗ ಸಡನ್ ಕಂಡ್ಬಿಡ್ತಾಳೆ. ಇವಳು ಮುಂದೆ ಅದೇ ಒಂದು ಡೋರ್ ಇರುತ್ತೆ. ಆ ಡೋರ್ ಒಳಗಡೆ ಬಂದ್ಬಿಟ್ಟು ಇವಾಗ ನನ್ನ ತಂಗಿ ಡ್ರೀಮ್ ಒಳಗಡೆ ಹೋದ್ರೆ ನಮ್ ತಂದೆನ ನಾನು ಮೀಟ್ ಮಾಡ್ಬೋದಲ್ಲ ಅನ್ಬಿಟ್ಟು ಒಂದು ಐಡಿಯಾದಿಂದ ಇವ್ರ ತಂಗಿಯ ಒಂದು ಡ್ರೀಮ್ ನ ಡೋರ್ ನ ಓಪನ್ ಮಾಡಕ್ಕೆ ನೋಡ್ತಾಳೆ. ಬಟ್ ಆದ್ರೆ ಅದು ಡೋರ್ ಓಪನ್ ಆಗೋದಿಲ್ಲ. ಅದಲ್ದಲೆ ಬೇರೆ ಎಲ್ಲಾ ಡೋರ್ ನ ಓಪನ್ ಮಾಡಕ್ ಟ್ರೈ ಮಾಡ್ತಾಳೆ, ಯಾವ್ದು ಕೂಡ ಓಪನ್ ಆಗೋದಿಲ್ಲ. ಅವಾಗ ಗ್ರೇಸ್ ಅನ್ನ ಒಂದು ಡೋರ್ ಓಪನ್ ಆಗುತ್ತೆ. ಒಳಗಡೆ ಬಂದ್ ನೋಡಿದಾಗ ಒಂದು ದೊಡ್ಡ ಸೆಲೆಬ್ರೇಷನ್
ನಾಟಕನೇ ನಡೀತಾ ಇರುತ್ತೆ. ಏನಪ್ಪಾ ಅಂದ್ರೆ ಗ್ರೇಸ್ ಅನ್ನು ಈ ಒಂದು ಸ್ಕೂಲ್ ನ ಪ್ರೆಸಿಡೆಂಟ್ ಆಗ್ಬಿಟ್ಟಿರ್ತಾನೆ. ಇದರಿಂದ ಅಲ್ಲಿರೋ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಒಂದು ಸ್ಪೀಚ್ ನ ಕೊಡ್ತಾ ಇರ್ತಾನೆ. ಅದನ್ನ ಇವಳು ಕೂಡ ನೋಡ್ತಾಳೆ. ಅವಾಗ ಇದ್ದಕ್ಕಿದ್ದಂಗೆನೆ ಆ ಗ್ರೇಸ್ ಅನ್ ಪ್ಯಾಂಟ್ ನ ಆ ಸ್ಟೇಜ್ ಮುಂದೆನೆ ಯಾರು ಎಳೆದು ಬಿಡ್ತಾರೆ. ಇದರಿಂದ ಒಂದು ಪೂರ್ತಿ ಅವಮಾನ ಆಗೋಗ್ಬಿಡುತ್ತೆ. ಇದನ್ನ ಲೀವ್ ಕೂಡ ನೋಡ್ತಾ ಇರ್ತಾಳೆ. ಆಗ ಗ್ರೇಸ್ ಅನ್ನು ಇವಳನ್ನ ನೋಡ್ತಾನೆ, ಇವಳನ್ನ ನೋಡ್ತಾ ಇರೋದನ್ನ. ಆಗ ಅಲ್ಲಿಗೆ ಹೆನ್ರಿ ಬಂದ್ಬಿಟ್ಟು ಬಾ ಇಲ್ಲಿ ಅಂದ್ಬಿಟ್ಟು ಕರ್ಕೊಂಡು ಹೊಂಟೋಗ್ಬಿಡ್ತಾನೆ. ಕರ್ಕೊಂಡು ಹೋಗಿ ಹೇಳ್ತಾ ಹೋಗ್ತಾನೆ, ಈ ರೀತಿ ನಮ್ ಫ್ರೆಂಡ್ಸ್ ಗಳ ಡ್ರೀಮ್ ಗಳನ್ನೆಲ್ಲ ಹೋಗಿ ನೋಡೋದು ತಪ್ಪು ಅಂತ. ಅವಾಗ ಲೀವ್ ಕೇಳ್ತಾಳೆ, ಬೇರೆ ಯಾವ ಡ್ರೀಮ್ಸ್ ಗಳದ್ದು ಡೋರ್ ಓಪನ್ ಆಗಿಲ್ಲ ಯಾಕೆ ಅಂದಾಗ ಅವಾಗ ಹೆನ್ರಿ ಹೇಳ್ತಾನೆ, ನೀನು ಬೇರೆಯವ್ರನ್ನ ಒಂದು ಡ್ರೀಮ್ಸ್ ಗೆ ಹೋಗ್ಬೇಕು ಅಂದ್ರೆ ಅವ್ರನ್ನ ಒಂದು ವಸ್ತು ನಿನ್ನ ಹತ್ರ ಯಾವ್ದಾರ ಒಂದು ಇರಬೇಕು. ಲೀವ್ ಹತ್ರ ಗ್ರೇಸ್ ಅನ್ನ ಒಂದು ಬಟ್ಟೆ ಇರುತ್ತೆ. ಇದರಿಂದ ಇವಳು ಗ್ರೇಸ್ ಅನ್ನ ಒಂದು ಡ್ರೀಮ್ ಗೆ ಬಂದಿರ್ತಾಳೆ. ಮತ್ತೆ ಹಾಗೆ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ಲೀವ್ ಗ್ರೇಸ್ ಅನ್ನ ಎಬ್ಬಿಸ್ಬಿಡ್ತಾನೆ. ಎಬ್ಬಿಸ್ಬಿಟ್ಟು ಈ ರೀತಿ ನಮ್ಮಲ್ಲಿ ಇರೋ ಕನ್ಸ್ಗಳನ್ನೆಲ್ಲ ನೋಡೋದನ್ನ ನಿಲ್ಸು, ಇದೆಲ್ಲ ಪ್ರೈವೇಟ್ ಆಗಿರುತ್ತೆ ಅಂತ ಹಾಗೆ ರೇಗಾಡ್ತಾನೆ. ಅವಳು ಕೂಡ ಸಾರಿ ಕೇಳ್ಬಿಟ್ಟು ಸುಮ್ನಾಗ್ಬಿಡ್ತಾಳೆ. ಇಲ್ಲಿಂದ ಸೀನು ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ನಾಳೆ ಬೆಳಗ್ಗೆ ಇವಳು ತನ್ನ ಸ್ಕೂಲ್ಗೆ ಬಂದಾಗ ಪ್ರೆಸಿ ಹೇಳ್ತಾಳೆ, 1 ಗಂಟೆಯಿಂದ ಎಂತ ಸೀನ್ ನಡೀತೆ ಗೊತ್ತಾ ಅಂತ. ಇವಳು ಕೂಡ ಏನಾಯ್ತು ಅಂತ ಕೇಳಿದಾಗ ಅವಳೊಂದು ವಿಡಿಯೋನ ತೋರಿಸ್ತಾಳೆ. ಅದ್ರಲ್ಲಿ ಜೆಸ್ಪರ್ ಹೀಗೆ ಬಾಸ್ಕೆಟ್ ಬಾಲ್ ನ ಆಡಕ್ ಹೋಗಿ ಅವ್ನ ಕೈಯೇ ಪೂರ್ತಿ ಮುರಿದೋಗ್ಬಿಟ್ಟಿರುತ್ತೆ. ಇದನ್ನ ಕೇಳಿ 1 ನಿಮಿಷ ಶಾಕ್ ಆಗ್ತಾಳೆ. ಮತ್ತೆ ಸೀನು ನೈಟ್ ಗೆ ಶಿಫ್ಟ್ ಆಗುತ್ತೆ. ಇವಳು ತನ್ನ ತಂಗಿಯ ಕನ್ಸಗ್ ಹೋಗಿ ನಮ್ ತಂದೆನ ಮೀಟ್ ಮಾಡ್ಬೇಕು ಅನ್ಬಿಟ್ಟು ಅವಳು ಒಂದು ಸಾಕ್ಸ್ ನ ಕಿತ್ಕೊಂಡು ಇವಳು ಹಾಕೊಂಡು ಮತ್ತೆ ಇವಳು ಕ್ಲೀನ್ ಆಗಿ ರೆಡಿ ಆಗಿರ್ತಾಳೆ. ಅಲ್ಲೇ ಇವನು ಹೆನ್ರಿನ ಮೀಟ್ ಮಾಡೋಣ ಅನ್ಬಿಟ್ಟು ರೆಡಿ ಆಗ್ಬಿಟ್ಟು ಮಲ್ಕೋತಾಳೆ. ಮಲ್ಕೊಂಡಾಗ ಆ ಡ್ರೀಮ್ ಡೋರ್ ಕೂಡ ಕಾಣುತ್ತೆ. ಇವಳು ಒಳಗಡೆ ಬರ್ತಾಳೆ. ಒಳಗಡೆ ಬಂದ್ಬಿಟ್ಟು ಇವ್ರ ತಂಗಿ ರೂಮ್ ನ ಹುಡುಕ್ತಿರ್ಬೇಕಾದ್ರೆ ಅಲ್ಲಿಗೆ ಹೆನ್ರಿ ಬಂದ್ಬಿಟ್ಟು ಮೀಟ್ ಆಗ್ತಾನೆ. ಅವನು ಕೂಡ ಒಂದು ರಬ್ಬರ್ ಬ್ಯಾಂಡ್ ಹಾಕೊಂಡಿರ್ತಾನೆ. ಅದನ್ನ ಅವಳಿಗೂ ಕೂಡ ಹಾಕ್ಬಿಟ್ಟು ಬಾ ನಿಂಗೇನೋ ತೋರಿಸ್ತೇನೆ ಅನ್ಬಿಟ್ಟು ಇವನು ಕೂಡ ಒಂದು ಡ್ರೀಮ್ ಒಳಗಡೆ ಬರ್ತಾನೆ. ಹೆನ್ರಿಗೆ ಒಂದು ತಂಗಿ ಇರ್ತಾಳೆ. ಅವಳನ್ನ ಒಂದು ಡ್ರೀಮ್ ಆಗಿರುತ್ತೆ. ಇವಳು ತಂಗಿನ ನೋಡ್ಬಿಟ್ಟು ಲೀವ್ ಒಂದು ಸಿಕ್ಕಾಪಟ್ಟೆ ಖುಷಿ ಪಡ್ತಾಳೆ. ನೋಡೋದಕ್ಕೆ ಕ್ಯೂಟ್ ಆಗಿದ್ದಾಳೆ ಹಾಗೆ ಹೇಗೆ ಅಂತ. ಇವರಿಬ್ರು ಕೂಡ ಮಾತಾಡ್ತಿರ್ಬೇಕಾದ್ರೆ ಆ ಒಂದು ಡ್ರೀಮ್ ಒಂಥರ ಡಾರ್ಕ್ ಡ್ರೀಮ್ ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಯಾಕಂದ್ರೆ ಇವ್ರ ತಂಗಿ ಇವ್ರ ತಾಯಿ ಒಂದು ಡ್ರೀಮ್ ನ ಕಾಣಕ್ಕೆ ಶುರು ಮಾಡ್ಬಿಟ್ಟಿರ್ತಾಳೆ. ಇದರಿಂದ ತಪ್ಪಿಸ್ಕೊಳ್ಳೋಣ ಅಂತ ನೋಡ್ತಾರೆ. ಆ ಡೋರ್ ಕೂಡ ಕ್ಲೋಸ್ ಆಗ್ಬಿಟ್ಟಿರುತ್ತೆ. ಇದರಿಂದ ಎಸ್ಕೇಪ್ ಆಗ್ಬೇಕು ಅಂದ್ಬಿಟ್ಟು ಹಾಗೆ ಒಬ್ರಿಗೊಬ್ರು ತಪ್ಕೊಂಡು ಅಲ್ಲೇ ತಿರುಗ್ತಾರೆ. ತಿರುಗಿದ ತಕ್ಷಣ ಬೇರೆ ಒಂದು ಲೊಕೇಶನ್ ಗೆ ಬರ್ತಾರೆ. ಬಂದಾಗ ಒಂದು ಬಿಲ್ಡಿಂಗ್ ಫುಲ್ ಹೈಟ್ ಅಲ್ಲಿ ಇರುತ್ತಲ್ಲ. ಅವಾಗ ಹೆನ್ರಿ ಹೇಳ್ತಾನೆ, ಇಲ್ಲಿಂದ ನೀನು ಜಂಪ್ ಮಾಡ್ಬಿಡು, ಕೆಳಗಡೆ ಬೀಳು, ಅಷ್ಟಲ್ಲಿ ನಿನ್ನ ಒರಿಜಿನಲ್ ಪ್ರಪಂಚಕ್ಕೆ ಹೋಗ್ಬಿಟ್ಟಿರ್ತೀಯ ಅಂತ. ಅವಳಿಗೂ ಕೂಡ ಸಿಕ್ಕಾಪಟ್ಟೆ ಭಯ ಆಗ್ತಾ ಇರುತ್ತೆ. ಆಗ ಹೆನ್ರಿನೇ ತೆಳ್ಬಿಡ್ತಾನೆ. ತೆಳ್ದಾಗ ಇವಳು ಕೂಡ ಮೇಲ್ಗಡೆಯಿಂದ ಬೀಳ್ತಾ ಇರ್ತಾಳಲ್ಲ. ಹಾಗೆ ಸಡನ್ ಆಗಿ ಒರಿಜಿನಲ್ ವರ್ಲ್ಡ್ ಗೆ ಬಂದ್ಬಿಡ್ತಾಳೆ. ಅಂದ್ರೆ ನಿದ್ದೆಯಿಂದ ಎಚ್ಚರಿಕೆ ಆಗ್ಬಿಡ್ತಾಳೆ. ಮತ್ತೆ ಇವಳು ಸ್ಕೂಲ್ಗೆ ಬಂದಾಗ ಇವತ್ತು ಇವ್ರ ಸ್ಕೂಲಲ್ಲಿ ನೆಕ್ಸ್ಟ್ ಯಾರು ಪ್ರೆಸಿಡೆಂಟ್ ಆಗ್ಬೇಕು ಅನ್ನೋ ಒಂದು ಎಲೆಕ್ಷನ್ ನಡೀತಾ ಇರುತ್ತೆ. ಆ ಒಂದು ಎಲೆಕ್ಷನ್ ಅಲ್ಲಿ ಗ್ರೇಸ್ ಅನ್ನು ಗೆದ್ದು ಬಿಡ್ತಾನೆ. ಈಗ ಅವನ ಒಂದು ಕನಸು ಕೂಡ ನೆರವೇರ್ಬಿಡುತ್ತೆ. ಇದರಿಂದ ಫುಲ್ಲು ಖುಷಿ ಆಗಿ ಹೋಗ್ಬಿಡ್ತಾನೆ. ಖುಷಿ ಆಗ್ಬಿಟ್ಟು ಆ ಒಂದು ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಹೀಗೆ ಸೂಪರ್ ಆಗಿ ಬಿಲ್ಡಪ್ ಹಾಕೋತಾ ಸ್ಪೀಚ್ ಕೊಡ್ತಾ ಇರ್ತಾನೆ. ಆಗ ನೋಡ್ತಿದ್ದಂಗೆನೆ ಯಾರೋ ಒಬ್ಬ ಬಂದ್ಬಿಟ್ಟು ಗ್ರೇಸ್ ಅನ್ನ ಒಂದು ಪ್ಯಾಂಟ್ ನ ಎಳೆದ್ ಬಿಡ್ತಾನೆ. ಇದರಿಂದ ಫುಲ್ಲು ಅಜೀಪ್ ಆಗಿ ಹೋಗ್ಬಿಡುತ್ತೆ. ಇದರಿಂದ ಇವನ್ ಕಂಡಂತಹ ಕನ್ಸು ನಿಜ ಆಗೋಗ್ಬಿಡುತ್ತೆ. ಇದರಿಂದ ಸ್ಕೂಲಲ್ಲೆಲ್ಲ ಅವನಿಗೆ ಅವಮಾನ ಆಗೋಗ್ಬಿಡುತ್ತೆ ಪೂರ್ತಿ. ನೈಟು ಗ್ರೇಸ್ ಅನ್ ಹೀಗೆ ಬೇಜಾರಾಕೋತಿರ್ಬೇಕಾದ್ರೆ ಅಲ್ಲಿಗೆ ಲೀವ್ ಬರ್ತಾಳೆ. ಬಂದ್ಬಿಟ್ಟು ನಿನ್ ಕೆಟ್ಟ ಕನ್ಸು ಕೂಡ ನಿಜ ಆಗೋಯ್ತು, ಮತ್ತೆ ಜೆಸ್ಪರ್ ಕನ್ಸು ಕೂಡ ನಿಜ ಆಗೋಯ್ತು. ಮೋಸ್ಟ್ಲಿ ಬುಕ್ ಅಲ್ಲಿ ಏನೋ ಇದೆ, ನಾನು ಆ ಬುಕ್ ನ ನೋಡ್ಬೇಕು ನಡಿ ಅಂತ. ಇವ್ರು ಮತ್ತೆ ಅದೇ ಒಂದು ಡ್ರೀಮ್ ಒಳಗಡೆ ಬರ್ತಾರೆ. ಆರ್ಥರ್ ಕೂಡ ಬುಕ್ ನ ತಂದು ಕೊಡ್ತಾನೆ, ನೋಡು ಏನಾರ ವಿಷಯ ಇದೆಯಾ ಅಂತ. ಅವಳು ಕೂಡ ಬುಕ್ ಗಳನ್ನ ನೋಡ್ತಾ ಇರ್ತಾಳೆ, ಏನಾರ ಸೀಕ್ರೆಟ್ ಇದೆ ಅಂತ. ಆಗ ನೋಡ್ತಿದ್ದಂಗೆನೆ ಅಲ್ಲಿ ಕೆಲವು ಲೆಟರ್ಸ್ ಗಳು ಕ್ರಿಯೇಟ್ ಆಗಕ್ಕೆ ಶುರುವಾಗುತ್ತೆ. ಅದ್ರಲ್ಲಿ ಏನಪ್ಪಾ ಇರುತ್ತೆ ಅಂದ್ರೆ, ನಿಮ್ಮ ಕನ್ಸುಗಳು ನನ್ಸಾದ್ರೆ ಅದ್ರ ಬೆಲೆನೂ ನೀವು ಕಟ್ಬೇಕಾಗುತ್ತೆ ಅಂತ. ಇದನ್ನೆಲ್ಲ ನೋಡ್ಬಿಟ್ಟು ಅವ್ರಿಗೆ ಏನು ಅರ್ಥ ಆಗ್ತಾ ಇರೋದಿಲ್ಲ. ಆಮೇಲೆ ಇವರೆಲ್ಲರಿಗೂ ಕೂಡ ಅರ್ಥ ಆಗುತ್ತೆ ಕನ್ಸಲ್ಲಿ ಏನ್ ನಡೆಯುತ್ತೆ ಈಗ ಅದೆಲ್ಲ ನಿಜ ಆಗುತ್ತೆ ಅಂತ. ಸ್ಟಾರ್ಟಿಂಗು ಜೆಸ್ಪರ್ ಅವ್ನ್ ಡ್ರೀಮ್ ನ ಹೇಳಿದ, ಸೆಕೆಂಡ್ ಈ ಗ್ರೇಸನ್ ಅವ್ನ್ ಡ್ರೀಮ್ ನ ಹೇಳಿದ, ಮೂರನೇದಾಗಿ ಆರ್ಥರ್ ಅವ್ನ್ ಡ್ರೀಮ್ ನ ಹೇಳಿದ, ನಾಲ್ಕನೇದಾಗಿ ಹೆನ್ರಿ ಹೇಳಿರ್ತಾನೆ, ಐದನೇದಾಗಿ ಈ ಲೀವ್ ಹೇಳಿರ್ತಾಳೆ. ಲೀವ್ ಕೂಡ ಹೇಳ್ತಾಳೆ, ನನ್ನ ಒಂದು ಕೆಟ್ಟ ಡ್ರೀಮು, ನಾನು ಮಂಜುಗಡ್ಡೆ ನೀರೊಳಗಡೆ ಮುಳುಗಿ ಸತ್ತೋಗ್ತಿದ್ದೆ ಅಂತ. ಹಾಗೆ ಹೆನ್ರಿ ಕೂಡ ಹೇಳ್ತಾನೆ, ನನ್ನ ಹಲ್ಗಳೆಲ್ಲ ಉದುರೋಗ್ಬಿಟ್ಟಿದ್ದು ಅಂತ. ಮತ್ತೆ ಹಾಗೆ ಆರ್ಥರ್ ಹೇಳ್ತಿರ್ಬೇಕಾದ್ರೆ ಅಲ್ಲಿರೋಂತ ಒಂದು ಡೋರು ನಾಶ ಆಗ್ತಾ ಬರ್ತಾ ಇರುತ್ತೆ. ಅದು ಯಾರ್ದಪ್ಪ ಡೋರ್ ಅಂದ್ರೆ ಪೆರ್ಸಿದಾಗಿ ಇರುತ್ತೆ. ಆರ್ಥರ್ ಹೇಳ್ತಾನೆ, ನನ್ನ ಒಂದು ಕೆಟ್ಟ ಡ್ರೀಮು, ನನ್ನ ತಂಗಿ ಪೆರ್ಸಿ ಡ್ರಗ್ ನ ಒಂದು ಓವರ್ ಡೋಸ್ ಇಂದ ಅವಳು ಸತ್ತೋಗ್ಬಿಟ್ಲು ಅಂತ. ಇವಾಗ ಅದು ನಿಜ ಆಗ್ತಾ ಇರುತ್ತೆ. ಈ ಒಂದು ವಿಷಯನ ನೋಡ್ಬಿಟ್ಟು ಇವಳು ಪೆರ್ಸಿನ ಹೇಗಾದ್ರೂ ಮಾಡಿ ಹುಡುಕ್ಬೇಕು ಅಂದ್ಬಿಟ್ಟು ಅವಳು ಯಾವಾಗಲೂ ಕೂಡ ಪಾರ್ಟಿಯಲ್ಲಿ ಇರ್ತಾಳಲ್ಲ, ಅದೇ ಒಂದು ಪಾರ್ಟಿಗೆ ಬರ್ತಾರೆ. ಬಂದ್ಬಿಟ್ಟು ಆ ಒಂದು ಪಾರ್ಟಿಯ ಒಂದು ವಾಶ್ರೂಮ್ ಗೆ ಹೋಗಿ ನೋಡ್ತಾರೆ. ಪೆರ್ಸಿ ಓವರ್ ಡ್ರಗ್ ಇಂದ ಸತ್ತೋಗ್ಬಿಟ್ಟಿರ್ತಾಳೆ. ಇದನ್ನ ನೋಡಿ ಲೀವ್ ಗಂತೂ ಸಿಕ್ಕಾಪಟ್ಟೆ ಶಾಕ್ ಹೋಗ್ಬಿಡುತ್ತೆ. ಕನ್ಸ್ಗಳೆಲ್ಲ ನಿಜ ಆಗೈತಲ್ಲ, ಈಗ ನಾನು ಕೂಡ ಸತ್ತೋಗ್ಬಿಡ್ತೀನಲ್ಲ ಅಂದ್ಬಿಟ್ಟು ಇವಳು ಫುಲ್ ಟೆನ್ಷನ್ ಆಗಿ ಹೋಗ್ಬಿಡ್ತಾರೆ. ಮತ್ತೆ ಲೀವ್ ಬೇಜಾರ್ ಮಾಡ್ಕೊಂಡು ತನ್ನ ಮನೆಗೆ ಬರ್ತಾಳೆ. ಮನೆ ಹತ್ರ ಬಂದಾಗ ಅಲ್ಲಿ ಒಂದು ಪಾರ್ಸಲ್ ಇರುತ್ತೆ. ಆದ್ರೆ ಇವಳು ಆ ಒಂದು ಪಾರ್ಸಲ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ, ಅದನ್ನ ಹಾಗೆ ಸುಮ್ನೆ ಬಿಟ್ಬಿಡ್ತಾಳೆ. ಅವಾಗ ಇವಳು ತಂಗಿ ಬಂದ್ಬಿಟ್ಟು ಏನಾಯ್ತು ಅಂತ ಕೇಳಿದಾಗ ಇವಳು ಹೇಳ್ತಾ ಹೋಗ್ತಾಳೆ, ಈ ರೀತಿ ಪೆರ್ಸಿ ಸತ್ತೋಗ್ಬಿಟ್ಲು ಅಂತ ಬೇಜಾರ್ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಇವಳು ತಂಗಿನೂ ಕೂಡ ಇವಳಿಗೆ ಸಮಾಧಾನ ಮಾಡ್ತಾ ಇರ್ತಾಳೆ. ಮತ್ತೆ ನೆಕ್ಸ್ಟ್ ಪೆರ್ಸಿಯ ಒಂದು ನೆನಪಿಗಾಗಿ ಸ್ಕೂಲರ್ ಇರೋ ಎಲ್ಲರೂ ಕೂಡ ಒಂದು ಪ್ರೇನ ಮಾಡ್ತಾ ಇರ್ತಾರೆ. ಅವಾಗ ಇವಳಿಗೆ ತಲೆಗೆ ಬರುತ್ತೆ, ಹೇಗಾದ್ರೂ ಮಾಡಿ ನಾನು ನಿಲ್ಲಿಸ್ಬೇಕು ಅಂದ್ಬಿಟ್ಟು. ಮತ್ತೆ ಆ ಬುಕ್ ನ ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಇದನ್ನ ನಿಲ್ಸೋದಕ್ಕೆ ಏನಾರ ಒಂದು ಸೀಕ್ರೆಟ್ ಇರುತ್ತೆ, ಅದನ್ನ ತಿಳ್ಕೊಬೇಕು ಅಂತ. ಆವಾಗ ಇವಳು ನೋಡ್ತಾಳೆ, ಆ ಬುಕ್ ಅಲ್ಲಿ ಒಂದು ಪೇಜ್ ಮಿಸ್ಸಿಂಗ್ ಇರುತ್ತೆ. ಈ ವಿಷಯನ ಎಲ್ಲರಿಗೂ ಕೂಡ ಹೇಳ್ತಾಳೆ, ನೋಡಿ ಈ ಬುಕ್ ಒಳಗಡೆ ಒಂದು ಪೇಜ್ ಮಿಸ್ಸಿಂಗ್ ಆಗಿದೆ. ಆ ಹಿಂದಿನ ಪೇಜ್ ಅಲ್ಲಿ ಈ ಒಂದು ಶಾಪನ ಮುರಿಯೋದಕ್ಕೆ
ಒಳಗೆ ಒಂದು ಸೀಕ್ರೆಟ್ ಇರುತ್ತೆ, ಅದನ್ನ ಹೇಗ್ ಮುರಿಬೇಕು ಅನ್ನೋ ಒಂದು ಪೇಜ್ ಕಾಣೆ ಆಗ್ಬಿಟ್ಟಿರುತ್ತೆ. ಈ ಪೇಜ್ ಯಾರ ಹತ್ರ ಇರ್ಬೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಆರ್ಥರ್ ಹೇಳ್ತಾನೆ ಇದು ಆನೆಬೆಲ್ಲನೇ ಮಾಡಿರ್ತಾಳೆ. ಆನೆಬೆಲ್ಗೆ ಈ ಡ್ರೀಮ್ ವರ್ಲ್ಡ್ ಅಲ್ಲಿ ಇರೋದು ಅಂದ್ರೆ ತುಂಬಾ ಇಷ್ಟ ಇತ್ತು. ಅವಳು ಎಷ್ಟು ಹಚ್ಕೊಂಡ್ಬಿಟ್ಟಿರ್ತಾಳೆ ಅಂದ್ರೆ ಈ ಡ್ರೀಮ್ ವರ್ಲ್ಡ್ ನ ನಿಜ ಪ್ರಪಂಚ ಯಾವುದು ಕನಸಿನ ಪ್ರಪಂಚ ಯಾವುದು ಅಂತ ಒಂದು ಕೂಡ ಅರ್ಥನೇ ಆಗ್ತಾ ಇರೋದಿಲ್ಲ ಅವಳಿಗೆ. ಅಷ್ಟು ಅಡಿಕ್ಟ್ ಆಗ್ಬಿಟ್ಟಿರ್ತಾಳೆ ಈ ಒಂದು ಡ್ರೀಮ್ ವರ್ಲ್ಡ್ ಗೆ. ಅದೇ ರೀತಿ ಡ್ರೀಮ್ ವರ್ಲ್ಡ್ ಇಂದ ಆಚೆ ಬರೋಣ ಅನ್ಬಿಟ್ಟು ರಿಯಲ್ ಪ್ರಪಂಚದಲ್ಲಿ ಬ್ರಿಡ್ಜ್ ಇಂದ ಹಾರೋದಕ್ಕೆ ರೆಡಿ ಆಗಿರ್ತಾಳೆ. ಆದ್ರೆ ಅವಳು ಅಲ್ಲಿಂದ ಹಾರಿರೋದಿಲ್ಲ. ಇದಾದ್ಮೇಲೆ ಅವಳನ್ನ ಕರ್ಕೊಂಡು ಹೋಗ್ಬಿಟ್ಟು ಮೆಂಟಲ್ ಹಾಸ್ಪಿಟಲ್ ಗೆ ಸೇರ್ಸಿರ್ತಾರೆ. ಅವಳು ಇನ್ನೂ ಸತ್ತಿರೋದಿಲ್ಲ ಮತ್ತೆ ಕಾಣೆ ಆಗಿರೋದಿಲ್ಲ. ಅವಳು ಮೆಂಟಲ್ ಹಾಸ್ಪಿಟಲ್ ಇರ್ತಾಳೆ. ಈ ವಿಷಯ ನನಗ್ ಮಾತ್ರ ಹೇಳಿದ್ಲು, ಯಾರಿಗೂ ಹೇಳ್ಬೇಡ ಅಂತ ನನ್ನ ಹತ್ರ ಪ್ರಾಮಿಸ್ ತಗೊಂಡಿದ್ಲು ಅಂತ. ಈ ವಿಷಯನ ಕೇಳ್ಬಿಟ್ಟು ಲೀವು ಸರಿ ಆಯ್ತು ನಡಿ ಅವಳನ್ನ ಹೇಗಾದ್ರೂ ಮಾಡಿ ಮೀಟ್ ಮಾಡ್ಬಿಟ್ಟು ಆ ಒಂದು ಪೇಜ್ ನ ವಾಪಸ್ ತಗೊಂಡ್ಬರೋಣ ಅಂತ. ಇವನು ಕೂಡ ಅವಳನ್ನೆಲ್ಲ ಸುಮ್ನೆ ಎಲ್ಲ ಮೀಟ್ ಮಾಡೋದಕ್ಕೆ ಬಿಡೋದಿಲ್ಲ. ಅದಕ್ಕೆ ಅಂತಾನೆ ಒಂದು ಟೈಮ್ ಬರುತ್ತೆ, ಅವಾಗ ಮಾತ್ರ ಹೋಗ್ಬೇಕು ಅಂತ. ಅಲ್ಲಿವರೆಗೂ ನಾನೇನ್ ಸುಮ್ನೆ ಇರ್ಬೇಕಾ, ಅಷ್ಟರಲ್ಲಿ ನಾನೇ ಸತ್ತೋಗ್ಬಿಟ್ರೆ ಏನ್ ಮಾಡ್ತೀರಾ ಅಂತ ಈಗ ಇವ್ರ ಮಧ್ಯೆ ಒಂದು ಜಗಳ ಸ್ಟಾರ್ಟ್ ಆಗ್ಬಿಡುತ್ತೆ. ಆರ್ಥರ್ ಕೂಡ ನಿನ್ನಿಂದನೇ ತಂಗಿ ಸತ್ತೋಗಿದ್ಯು ಅಂತ ಎದ್ಬಿಡ್ತಾನೆ ಜಗಳಕ್ಕೆ. ಎಲ್ಲರೂ ಕೂಡ ಅವನ್ನ ಸಮಾಧಾನ ಮಾಡಕ್ ಸುಮ್ಮನಾಗ್ಬಿಡ್ತಾರೆ. ಇದನ್ನ ಕೇಳಿಸ್ಕೊಂಡು ಇವಳು ಬೇಜಾರಾಗಿ ಅಲ್ಲಿಂದ ಆಚೆ ಬಂದು ಮತ್ತೆ ಲೀವು ಲಂಡನ್ ಅಲ್ಲಿರೋ ಎಲ್ಲಾ ಮೆಂಟಲ್ ಹಾಸ್ಪಿಟಲ್ಗೂ ಕಾಲ್ ಮಾಡಿ ಕೇಳ್ತಾ ಇರ್ತಾಳೆ, ಈ ರೀತಿ ಆನೆಬೆಲ್ಲನ ಹೆಸರು ಯಾರು ನಿಮ್ಮ ಹಾಸ್ಪಿಟಲ್ ಇದಾರ ಅಂತ. ಅವ್ರುಗಳು ಕೂಡ ಏನು ವಿಷಯನೂ ಹೇಳ್ತಾನೆ ಇರೋದಿಲ್ಲ, ಆ ರೀತಿಯಲ್ಲಿ ಇನ್ಫಾರ್ಮೇಶನ್ ಕೊಡೋದಕ್ಕಾಗೋದಿಲ್ಲ ಅಂತ. ಹಾಗೆ ಹೇಳ್ತಿರ್ಬೇಕಾದ್ರೆ ಇವಳು ಬ್ಯಾಗ್ ಅಲ್ಲಿ ಅದೇ ಪಾರ್ಸಲ್ ಇರುತ್ತೆ, ಇವಳು ಮನೆ ಮುಂದೆ ಸಿಕ್ಕಿತ್ತಲ್ಲ ಆ ಪಾರ್ಸಲ್ ಇವಳು ಓಪನ್ ಮಾಡಿದಾಗ ಒಂದು ಚೈನ್ ಮತ್ತೆ ಒಂದು ಲೆಟರ್ ಇರುತ್ತೆ. ಅದ್ರಲ್ಲಿ ಏನಪ್ಪಾ ಇರುತ್ತೆ ಅಂದ್ರೆ ನಿನಗೆ ಈ ಸೀಕ್ರೆಟ್ಸ್ ಗಳೆಲ್ಲ ಗೊತ್ತಾಗ್ಬೇಕು ಅಂದ್ರೆ ಈ ಲಾಕೆಟ್ ನ ಹಾಕೊಂಡು ನೈಟ್ ನನ್ ಕನ್ಸಿಗ್ ಬಾ ಅಂತ ಅದ್ರಲ್ಲಿ ಇರುತ್ತೆ. ಅದ್ ಯಾರಪ್ಪ ಕಳ್ಸಿಕೊಟ್ಟಿರ್ತಾರೆ ಅಂದ್ರೆ ಆನೆಬೆಲ್ಲ ಕಳ್ಸಿಕೊಟ್ಟಿರ್ತಾಳೆ. ಮತ್ತೆ ಲೀವ್ ಹೀಗೆ ಮನೆಗೆ ಹೋಗ್ತಿರ್ಬೇಕಾದ್ರೆ ಅಲ್ಲಿಗೆ ಹೆನ್ರಿ ಬರ್ತಾನೆ. ಹೆನ್ರಿ ಬಂದ್ಬಿಟ್ಟು ಇವಳ ಹತ್ರ ನನಗೆ ಯಾಕೆ ತುಂಬಾ ಭಯ ಆಗ್ತೈತೆ ಅಂದಾಗ ನೀನ್ ಯಾಕೋ ತಲೆ ಕೆಡ್ಸ್ಕೊತೀಯ, ನೀನ್ ಜಸ್ಟ್ ಬರೀ ಅಲ್ಲಿ ಮುರಿದೋಗುತ್ತೆ ಅಷ್ಟೇ ತಾನೇ, ತಲೆ ಕೆಡ್ಸ್ಕೊಂಬೇಡ ಬಿಡು ಅಂತ ಇರ್ಬೇಕಾದ್ರೆ ನಾನ್ ನಿಮ್ಗೆಲ್ಲರಿಗೂ ಸುಳ್ಳು ಹೇಳ್ದೆ, ನನ್ನ ಒಂದು ನಿಜವಾದ ಕೆಟ್ಟ ಕನ್ಸು ಬೇರೆ ಆಗಿತ್ತು, ನಾನ್ ನಿನ್ಗೆ ತೋರಿಸ್ತೀನಿ ಬಾ ಅನ್ಬಿಟ್ಟು ಹಾಗೆ ಇವಳನ್ನ ಸೈಕಲ್ ಮೇಲೆ ಕುಣಿಸ್ಕೊಂಡು ತನ್ನ ಮನೆಗೆ ಕರ್ಕೊಂಡ್ ಬರ್ತಾನೆ. ಏನಪ್ಪಾ ಅಂದ್ರೆ ಇವಳ ತಂಗಿ ಆಮಿ ಇರ್ತಾಳಲ್ಲ ಅವಳನ್ನ ಸಾಕೊಳ್ಳೋದಕ್ಕೆ ಅನ್ಬಿಟ್ಟು ಮುಂಚೆ ಇವ್ರ ಅಮ್ಮ ಸಾಕೋತಾ ಇರ್ತಾರೆ, ಹೆನ್ರಿನ ತಾಯಿ. ಆದ್ರೆ ಹೆನ್ರಿನ ತಾಯಿ ತುಂಬಾ ಡ್ರಿಂಕ್ ಅಡಿಕ್ಟ್ ಆಗ್ಬಿಟ್ಟಿರ್ತಾಳೆ. ಇದರಿಂದ ಆಮಿನ ನೋಡ್ಕೊಳ್ಳೋಂತಹ ಒಂದು ಜವಾಬ್ದಾರಿ ಇವ್ರನ್ನ ಒಂದು ಅಜ್ಜಿಗೆ ಬಂದ್ಬಿಡುತ್ತೆ. ಇದರಿಂದ ಇವ್ರ ಅಜ್ಜಿನ ಇವಳನ್ನ ನೋಡ್ಕೋತಾ ಇರ್ತಾರೆ. ಇವಾಗ ಹೇಳ್ತಾನೆ ಇವನ ಒಂದು ಕೆಟ್ಟ ಕನ್ಸೇನು ಅಂತ. ಇವನ ಒಂದು ಕೆಟ್ಟ ಕನ್ಸ್ ಏನಪ್ಪಾ ಅಂದ್ರೆ ಇವ್ರ ತಾಯಿ ಜಾಸ್ತಿ ತುಂಬಾ ಡ್ರಿಂಕ್ಸ್ ಗೆ ಅಡಿಕ್ಟ್ ಆಗ್ಬಿಟ್ಟಿರ್ತಾರಲ್ಲ, ಇವ್ರ ತಾಯಿ ಆಮಿನ ಕರ್ಕೊಂಡೋಗಿ ಇವ್ರ ತಂಗಿಗೆ ತುಂಬಾ ಟಾರ್ಚರ್ ಕೊಡ್ತಾರ ಅಂತ ಒಂದು ಕೆಟ್ಟ ಕನ್ಸು ಅವ್ನಿಗೆ ಬದ್ದಿರುತ್ತೆ. ಇದರಿಂದ ನಾನು ಇವತ್ ನೈಟ್ ಅವಳನ್ನ ಕಾಪಾಡ್ಬೇಕು ಅಂತ ಹಾಗೆ ಮಾತಾಡ್ತಾ ಇರ್ತಾನೆ. ಈಗ ಇಲ್ಲಿ ಲೀವ್ ಕೂಡ ಅವಳನ್ನ ಒಂದು ಚಿಕ್ಕ ಸ್ಟೋರಿನ ಹೇಳ್ತಾಳೆ, ಇವಳ ತಂದೆನ ಹೇಗೆ ಕಳ್ಕೊಂಡ್ಲು ಅಂತ. ಲೀವ್ ಒಂದಿನ ಹೀಗೆ ಇವ್ರ ತಂದೆ ಹತ್ರ ಜಗಳ ಆಡ್ಕೊಂಡು ಒಂದು ನದಿ ಹತ್ರ ಬಂದ್ಬಿಡ್ತಾಳೆ. ಆದ್ರೆ ಆ ನದಿ ಮಂಜುಗಡ್ಡಿಂದ ಕವರ್ ಆಗ್ಬಿಟ್ಟಿರುತ್ತೆ. ಆದ್ರೆ ಇದಕ್ಕಿದ್ದಂಗೆನೆ ಇವಳು ನಿಂತಿದೆ ಅಂತ ಒಂದು ಜಾಗ ಹೊಡೆದೋಗಿ ಇವಳು ನದಿ ಒಳಗಡೆ ಬಿದ್ದೋಗ್ಬಿಡ್ತಾಳೆ. ಇವಳನ್ನ ಕಾಪಾಡ್ಬೇಕು ಅಂದ್ಬಿಟ್ಟು ಇವ್ರ ತಂದೆ ಅದೇ ನದಿ ಒಳಗಡೆ ಹಾರ್ಬಿಟ್ಟು ಇವಳನ್ನ ಕಾಪಾಡ್ತಾರೆ. ಆದ್ರೆ ನೋಡ್ತಿದ್ದಂಗೆನೆ ಆ ಐಸು ಮತ್ತೆ ಹೊಡೆದೋಗಿ ಇವ್ರ ತಂದೆಗೆ ಹೀಟ್ ಆಗ್ಬಿಟ್ಟು ನೀರೊಳಗಡೆ ಬಿದ್ದೋಗಿ ಇವ್ರ ತಂದೆ ಡೆತ್ ಆಗಿ ಹೋಗ್ಬಿಡುತ್ತೆ. ಇದರಿಂದ ಇವಳು ತಮ್ಮ ತಂದೆ ಸತ್ತೋಗಿರೋದಕ್ಕೆ ನಾನೇ ಕಾರಣ ಅನ್ಕೊಂಡು ಯಾವಾಗ್ಲೂ ಕೂಡ ಬೇಜಾರ್ ಮಾಡ್ಕೊಂಡಿರ್ತಾಳೆ. ಮತ್ತೆ ಹೀಗೆ ಇಬ್ರು ಮಾತಾಡ್ತಾ ಅಲ್ಲೇ ಮಲ್ಕೊಂಡ್ಬಿಡ್ತಾರೆ. ಹೀಗೆ ಮನಗಿರ್ಬೇಕಾದ್ರೆ ಮತ್ತೆ ಇವಳಿಗೆ ಅದೇ ಒಂದು ಗ್ರೀನ್ ಕಲರ್ ಡೋರ್ ಕಾಣಿಸುತ್ತೆ. ಅದನ್ನು ಓಪನ್ ಮಾಡ್ಕೊಂಡು ಡ್ರೀಮ್ ಹಾಲ್ಗೆ ಬಂದಾಗ ಎದುರುಗಡೆ ಇನ್ನೊಂದು ಡೋರ್ ಇರುತ್ತೆ. ಅದನ್ನು ಓಪನ್ ಮಾಡಿದಾಗ ಒಂಥರ ಬೀಚ್ ಸೈಡ್ಗೆ ಬರ್ತಾಳೆ. ಬಂದ್ ನೋಡಿದಾಗ ಅಲ್ಲಿ ಆನೆಬೆಲ್ಲ ಕೂತಿರ್ತಾಳೆ. ಈಗ ಆನೆಬೆಲ್ಲ ಹತ್ರ ಮಾತಾಡಕ್ ಶುರು ಮಾಡ್ತಾಳೆ. ಆ ಪೇಜ್ ಎಲ್ಲಿದೆ ಅಂತ ನಿನಗೆ ಗೊತ್ತಿದ್ರೆ ಹೇಳು ಅಂತ. ಅದಕ್ಕೆ ಇವಳು ಕೂಡ ಆರ್ಥರ್ ನಿಮ್ಮ ಹತ್ರ ತುಂಬಾ ಸುಳ್ಳು ಹೇಳ್ತಾ ಇದ್ದಾನೆ, ಆ ಪೇಜ್ ನಿಜವಾಗ್ಲೂ ನನ್ನ ಹತ್ರ ಇಲ್ಲ, ಅದು ಆಕ್ಚುಲಿ ಇರೋದು ಆರ್ಥರ್ ಹತ್ರನೇ ಅಂತ. ಅವನು ಕೂಡ ಇದನ್ನೆಲ್ಲ ಏನ್ ತುಕ್ ಮಾಡ್ತಾನೆ ಅಂದಾಗ ಅದನ್ನೇ ನೀನ್ ಇವಾಗ ತಿಳ್ಕೊಬೇಕಾಗಿರೋದು. ನಾನು ಎಷ್ಟು ಹೇಳಿದ್ರು ಕೂಡ ಆ ಒಂದು ಪೇಜ್ ನ ಅರ್ಧ ಹಾಕಿದ್ದೆ ಅವನು, ನೀನ್ ಈ ವಿಷಯದ ಬಗ್ಗೆ ತಿಳ್ಕೊಬೇಕು ಅಂತ. ಇವಳು ಕೂಡ ಆರ್ಥರ್ ಯಾಕೆ ನನಗೆ ಹೇಳ್ತಾನೆ ಅಂದಾಗ ನೀನಾಗಿದ್ರೆ ಒಂದ್ ಕೆಲಸ ಮಾಡು, ಅವನು ಒಂದು ಡ್ರೀಮ್ ಒಳಗೊಡಿಕ್ ನೀನ್ ಹೇಗಾದ್ರೂ ಮಾಡಿ ಹೋಗ್ಬಿಡು, ಅಲ್ಲಿ ನಿಂಗೆ ಏನಾದ್ರೂ ಸಹಾಯ ಆಗುತ್ತೆ ಅಂತ. ಇವಳು ಹೆಂಗಪ್ಪ ಈ ಆನೆಬೆಲ್ಲ ಒಂದು ಡ್ರೀಮ್ ಒಳಗಡೆ ಬಂದ್ಲು ಅಂದ್ರೆ ಇವಳು ಒಂದು ಲಾಕೆಟ್ ಕೊಳ್ಸ್ಕೊಟ್ಟಿರ್ತಾಳಲ್ಲ ಅದ್ ಹಾಕೊಂಡಿರ್ತಾಳೆ, ಅದರಿಂದ ಇವಳು ಬಂದಿರ್ತಾಳೆ. ಆಗ ನೋಡ್ತಿದ್ದಂಗೆನೆ ಲೀವ್ ನ ಕತ್ನ ಯಾರೋ ಹಿಸುಕ್ತಾ ಇರ್ತಾರೆ. ಅವಾಗ ಇವಳಿಗೆ ಪ್ರಜ್ಞೆ ಬಂದ್ ನೋಡಿದಾಗ ಹೆನ್ರಿನ ತಾಯಿ ಇವಳನ್ನ ಕತ್ನ ಹಿಸುಕ್ತಾ ಇರ್ತಾರೆ. ಅವಾಗ ಹೆನ್ರಿನ ಬಂದ್ಬಿಟ್ಟು ಕಾಪಾಡ್ತಾನೆ. ಮತ್ತೆ ನೋಡಿದ್ರೆ ಹೆನ್ರಿನ ತಾಯಿ ಅವ್ರ ತಂಗಿ ಮಿಯಾನ ಕರ್ಕೊಂಡು ಹೋಗ್ಬಿಡ್ತಾರೆ ಕಾರಲ್ಲಿ ಸ್ಪೀಡ್ ಆಗಿ. ಇದನ್ನ ನೋಡಿದ ಇವನು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಅಂತ ಹೋಗ್ತಿರ್ಬೇಕಾದ್ರೆ ಇವಳು ಆನೆಬೆಲ್ಲ ಬಗ್ಗೆ ಮಾತಾಡ್ತಾ ಇರ್ತಾಳೆ. ಇದರಿಂದ ಇವನು ನಾನು ನನ್ನ ತಂಗಿನ ಹುಡುಕಿದ್ದೀನಿ, ನೀನ್ ಆನೆಬೆಲ್ಲ ಬಗ್ಗೆ ಮಾತಾಡ್ತಾ ಇದೆಯಲ್ಲ, ಅವಳು ದೊಡ್ಡ ಹುಚ್ಚಿ, ಅವಳು ದೊಡ್ಡ ಮೆಂಟಲ್ ಹೋಗ್ಬಿಟ್ಟಿದ್ಲು, ಅದಕ್ಕೆ ಅವಳನ್ನ ವಿಂಟರ್ ಮೆಂಟಲ್ ಹಾಸ್ಪಿಟಲ್ಗೆ ಹಾಕ್ಬಿಟ್ಟಿದ್ದಾರೆ ಅಂತ. ಇದನ್ನ ಕೇಳಿದ ಇವಳಿಗೆ ಶಾಕ್ ಆಗುತ್ತೆ. ನಿನಗೆ ಆ ಹಾಸ್ಪಿಟಲ್ ಹೆಸರು ಗೊತ್ತಿತ್ತು ತಾನೆ, ಏಂತಕ್ ನನಗೆ ಹೇಳಿಲ್ಲ ಅಂತ. ಇಲ್ಲಿ ಇವರಿಬ್ರು ಮಧ್ಯೆ ಜಗಳ ಆಗ್ಬಿಡುತ್ತೆ. ಇದರಿಂದ ಹೆನ್ರಿ ಇದನ್ನೆಲ್ಲ ಹೇಳ್ಕೊಂಡ್ ಕೂತ್ಕೊಳ್ಳೋಕೆ ಟೈಮ್ ಇಲ್ಲ, ಸಹಾಯ ಮಾಡಿದ್ರೆ ಸಹಾಯ ಮಾಡು, ಇಲ್ಲ ನಿನ್ ಪಾಡಿ ನೀನ್ ಹೋಗ್ಬಿಡು, ನನ್ನ ಪಾಡಿ ನಾನು ನೋಡ್ಕೋತೀನಿ ಅನ್ಬಿಟ್ಟು ಅವಳ ಮೇಲೆ ರೇಗಾಡ್ಬಿಡ್ತಾನೆ. ಇದರಿಂದ ಅವಳು ಕೂಡ ಅಲ್ಲಿಂದ ಬಂದ್ಬಿಡ್ತಾಳೆ. ಬಂದ್ಬಿಟ್ಟು ಹಾಗೆ ಗ್ರೇಸನ್ಗೆ ಒಂದು ವಾಯ್ಸ್ ನೋಟ್ ನ ಕಳಿಸ್ತಾಳೆ, ನಿನ್ನ ಹತ್ರ ಆರ್ತರದ್ದು ಯಾವ್ದಾರ ಬಟ್ಟೆ ಅಥವಾ ಏನಾರ ಇದ್ರೆ ಅದನ್ನ ಸ್ಕೂಲ್ಗೆ ತಗೊಂಬಾ, ನಂಗೆ ಬೇಕು ಅಂತ. ಮತ್ತೆ ಇವಳು ಕೂಡ ಅದೇ ಸ್ಕೂಲ್ಗೆ ಬರ್ತಾಳೆ. ಬಂದ್ಬಿಟ್ಟು ಗ್ರೇಸನ್ ಹತ್ರ ಕೇಳ್ತಾಳೆ ಏನಾರ ತಂದಿದ್ಯಾ ಅಂತ. ಅದಕ್ಕೆ ಅವನು ಕೂಡ ನೋಡು ಈ ರೀತಿ ಫ್ರೆಂಡ್ಸ್ ಗಳಿಗೆ ನಾವು ಮೋಸ ಮಾಡೋದಕ್ಕೆ ಆಗೋದಿಲ್ಲ, ಅವನ ಪರ್ಮಿಷನ್ ಇಲ್ದಲೆ ನಾವು ಒಂದು ಡ್ರೀಮ್ ಒಳಗಡೆಗೆ ಹೋಗಕ್ ಆಗೋದಿಲ್ಲ, ನೀನ್ ಏನ್ ಪ್ಲಾನ್ ಮಾಡಿದ್ಯಾ ಹೇಳು, ಬೇಕಾದ್ರೆ ನಾವೇನಾರು ಸಹಾಯ ಮಾಡ್ತೀವಿ ಅಂತ. ಆದ್ರೆ ಇವಳಿಗೆ ಇವ್ರ ಮೇಲೆ ನಂಬಿಕೆ ಇರೋದಿಲ್ವಲ್ಲ, ಸರಿ ಬಿಡಿ ನಾನು ನೋಡ್ಕೋತೀನಿ ಅನ್ಬಿಟ್ಟು ಸುಮ್ನೆ ಬಂದ್ಬಿಡ್ತಾಳೆ ಇವಳು ಕೂಡ. ಈ ಕಡೆ ಆರ್ಥರ್ ಒಂದು ಲ್ಯಾಬ್ ಅಲ್ಲಿ ಇರ್ತಾನೆ. ಅದೇ ಲ್ಯಾಬ್ ಗೆ ಇಲ್ಲಿ ಕೂಡ ಬರ್ತಾಳೆ. ಬಂದ್ಬಿಟ್ಟು
ನೀನು ಅನೆಬೆಲ್ಲನ ಮೀಟ್ ಮಾಡೋಕೆ ಟ್ರೈ ಮಾಡ್ದ ಅಂದಾಗ ಅವನು ಕೂಡ ಅವಳು ಮೀಟ್ ಮಾಡೋದಕ್ಕೆ ಒಪ್ಕೊಳ್ಳಿಲ್ಲ ಅಂತ ಹೇಳ್ತಾಳೆ. ಇದರಿಂದ ಇವಳು ಏನ್ ಮಾಡ್ತಾಳೆ ಅಂದ್ರೆ ಆ ಲ್ಯಾಬ್ ಒಳಗಡೆ ಕ್ಲೋರೋಫಾರ್ಮ್ ಒಂದು ಕೆಮಿಕಲ್ ಇರುತ್ತೆ, ಅದನ್ನ ಒಂದು ಕರ್ಚಿಫ್ಗೆ ಹಾಕ್ಬಿಟ್ಟು ಆರ್ಥರ್ಗೆ ಮೂಸಿಸ್ಬಿಟ್ಟು ಅವನ ಪ್ರಜ್ಞೆ ತಪ್ಪಿಸ್ಬಿಡ್ತಾಳೆ. ಹಾಗೆ ಅವನ ಹತ್ರ ಇದ್ದಂತಹ ಕೆಲವು ಕೀಗಳನ್ನ ಒಂದು ತಗೊಂಡ್ಬಿಟ್ಟು ಇವಳು ಕೂಡ ಅದೇ ಒಂದು ಕ್ಲೋರೋಫಾರ್ಮ್ ನ ಮೂಸ್ ನೋಡ್ಬಿಟ್ಟು ಇವಳು ಕೂಡ ಪ್ರಜ್ಞೆ ತಪ್ಪೋಗ್ತಾಳೆ. ಅವಾಗ ಇವಳು ಡ್ರೀಮ್ ಹಾಲ್ಗೆ ಬರ್ತಾಳೆ. ಬಂದಾಗ ಆರ್ಥರ್ ಹೆಂಗಿದ್ರು ಕೀ ಇರುತ್ತಲ್ಲ ಇವಳ ಹತ್ರ, ಈಗ ಆರ್ಥರ್ನ ಒಂದು ಡ್ರೀಮ್ ಒಳಗಡೆ ಹೋಗ್ತಾಳೆ. ಹೋದಾಗ ಅದೊಂದು ಬೀಚ್ ಆಗಿರುತ್ತೆ. ಆಗ ಅಲ್ಲಿ ಒಂದು ಬೋಟ್ ನಿಂತಿರುತ್ತೆ. ಆ ಒಂದು ಬೋಟ್ ಹತ್ರ ಹೋಗ್ಬಿಟ್ಟು ಇವಳು ಹುಡುಕ್ತಾ ಇರ್ತಾರೆ ಏನಾರು ಸಿಗುತ್ತಾ ಅಂತ. ಅವಾಗ ಇವಳಿಗೆ ಅರ್ಧೋಗಿರೋ ಒಂದು ಪೇಜ್ ಸಿಗುತ್ತೆ. ಅದ್ರಲ್ಲಿ ಏನಿರುತ್ತಪ್ಪ ಅಂದ್ರೆ ಚಂದ್ರಗ್ರಹಣ ದಿನ ಈ ಮೇಡನ್ನ ನೀವು ಬಲಿ ಕೊಟ್ರೆ ನೀವು ಯಾರ ಒಂದು ಕನಸಕ್ ಬೇಕಾದ್ರೂ ನೀವು ಹೋಗ್ಬೋದು ಅಂತ. ಮತ್ತೆ ಈ ಶಾಪನ ಬ್ರೇಕ್ ಮಾಡೋ ಒಂದು ವಿಷಯನ ಕೂಡ ಇರುತ್ತೆ. ಅಕಸ್ಮಾತ್ ನಿಮ್ಗೇನೋ ಇದು ಇಷ್ಟ ಇಲ್ಲ ಅಂದಾಗ ಆ ಬುಕ್ ನ ಒಬ್ಳು ಮೇಡನ್ ಇರ್ತಾಳಲ್ಲ, ಅವಳು ಈ ಬುಕ್ ನ ಡಿಸ್ಟ್ರಾಯ್ ಮಾಡಿದ್ರೆ ಅಂದ್ರೆ ನಾಶ ಮಾಡಿದ್ರೆ ಈ ಒಂದು ಶಾಪ ಬ್ರೇಕ್ ಆಗಿ ಹೋಗ್ಬಿಡುತ್ತೆ ಅಂತ. ಆಗ ನೀವು ನೋಡಿರೋ ಕನ್ಸುಗಳೆಲ್ಲ ಬರೀ ಕನ್ಸಾಗೆ ಇರುತ್ತೆ, ರಿಯಾಲಿಟಿದಲ್ಲಿ ವರ್ಕ್ ಆಗೋದಿಲ್ಲ ಅಂತ. ಇದನ್ನೆಲ್ಲ ನೋಡಿ ಖುಷಿ ಪಡ್ತಾ ಇರ್ತಾಳೆ. ಅವಾಗ ಅಲ್ಲಿಗೆ ಆರ್ಥರ್ ಇವಳು ಹತ್ರ ಓಡಿ ಬರ್ತಾ ಇರ್ತಾನೆ. ಇದನ್ನ ನೋಡಿದ ಇವಳು ಅವನಿಂದ ತಪ್ಪಿಸ್ಕೊಬೇಕು ಅಂತ ಫಾಸ್ಟ್ ಆಗಿ ಓಡಿ ಬರ್ತಾ ಇರ್ತಾಳೆ. ಆ ಪೇಪರ್ ಕೂಡ ಅಲ್ಲೇ ಮಿಸ್ ಆಗಿ ಹೋಗ್ಬಿಡುತ್ತೆ. ಇವಳು ಆರ್ಥರ್ ನ ಡ್ರೀಮ್ ಇಂದ ಆಚೆ ಬಂದ್ಬಿಟ್ಟು ಶಿಸ್ತಾಗಿ ಆನೆಬೆಲ್ ನ ಒಂದು ಡ್ರೀಮ್ ಗೆ ಬರ್ತಾಳೆ. ಬಂದ್ಬಿಟ್ಟು ಆನೆಬೆಲ್ ಗೆ ಹೇಳ್ತಾ ಹೋಗ್ತಾಳೆ, ಈ ರೀತಿ ಆರ್ಥರ್ ಮೇಡನ್ ನ ಬಲಿ ಕೊಟ್ಬಿಟ್ಟು ಬೇರೆಯವರ ಡ್ರೀಮ್ ಒಳಗಡೆ ಹೋಗಕ್ಕೆ ಪ್ಲಾನ್ ಮಾಡ್ಕೋತಾ ಇದ್ದಾನೆ ಅಂತ. ಆದ್ರೆ ಇದನ್ನೆಲ್ಲ ನಿಲ್ಸೋದಕ್ಕೂ ಕೂಡ ಒಂದು ಪ್ಲಾನ್ ಇದೆ. ಮೇಡನ್ ಈ ಒಂದು ಬುಕ್ ನ ನಾಶ ಮಾಡ್ಬೇಕು ಅಂತ. ಆದ್ರೆ ಇಲ್ಲಿ ಡೌಟ್ ಏನಪ್ಪಾ ಅಂದ್ರೆ ಮೇಡನ್ ಅಂದ್ರೆ ಇಲ್ಲಿ ಯಾರು, ಲೀವ್ ಆಗಿರ್ತಾಳ ಇಲ್ಲ ಆನೆಬೆಲ್ ಆಗಿರ್ತಾಳ ಅಂತ ಇಬ್ಬರಿಗೂ ಕೂಡ ಗೊತ್ತಾಗ್ತಾ ಇರೋದಿಲ್ಲ. ಇವರಿಬ್ಬರಲ್ಲಿ ಯಾರು ಮೇಡನ್ ಅಂತಾನೆ ಗೊತ್ತಿರೋದಿಲ್ಲ. ಇದರಿಂದ ಅವ್ರು ಒಂದು ಪ್ಲಾನ್ ನ ಮಾಡ್ಕೋತಾರೆ, ನಾವಿಬ್ರು ಒಟ್ಟಿಗೆ ಸೇರಿಸಿ ಆ ಒಂದು ಬುಕ್ ನ ಡಿಸ್ಟ್ರಾಯ್ ಮಾಡ್ಬಿಡೋಣ, ಅವಾಗ ಕರೆಕ್ಟ್ ಆಗಿರುತ್ತೆ ಅಂತ. ಅವಾಗ ಆರ್ಥರ್ ಒರಿಜಿನಲ್ ಪ್ರಪಂಚದಲ್ಲಿ ಇವಳನ್ನ ಎಬ್ಬಿಸ್ತಾನೆ. ಇವಳು ಕೂಡ ಎದ್ಬಿಟ್ಟು ಶಿಸ್ತಾಗಿ ತನ್ನ ಮನೆಗೆ ಬರ್ತಾಳೆ. ಗ್ರೇಸನ್ ಹತ್ರ ಬಂದ್ಬಿಟ್ಟು ಈ ಒಂದು ಕರ್ಸ್ನ ಹೇಗೆ ಬ್ರೇಕ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗಿದೆ, ಏನಿಲ್ಲ ಈ ಒಂದು ಬುಕ್ ನ ನಾವು ನಾಶ ಮಾಡಿದ್ರೆ ಸಾಕು ಅಂತ. ಇವನು ಕೂಡ ಬೇಗ ನಾಶ ಮಾಡೋಣ ಬಾ ಅಂತ ಹೇಳ್ತಿರ್ಬೇಕಾದ್ರೆ ಅದಷ್ಟು ಈಸಿ ಅಲ್ಲ. ಇಲ್ಲಿ ಮೇಡನ್ನು ನಾನು ಇಲ್ಲ ಅಂದ್ರೆ ಆನೆಬೆಲ್ಲನು ಅಂತ ಗೊತ್ತಾಗ್ತಾ ಇಲ್ಲ. ಇದರಿಂದ ಆನೆಬೆಲ್ಲನ ಅಲ್ಲಿಂದ ಹೇಗಾದ್ರೆ ಎಸ್ಕೇಪ್ ಮಾಡಿ ಕರ್ಕೊಂಡ್ ಬರ್ಬೇಕು ಅಂತ ಇವರು ಪ್ಲಾನ್ ಮಾಡ್ಕೊಂಡು ಆನೆಬೆಲ್ಲ ಇದ್ದಂತಹ ಮೆಂಟಲ್ ಹಾಸ್ಪಿಟಲ್ ವಿಂಟರ್ ಹಾಸ್ಪಿಟಲ್ ಗೆ ಬರ್ತಾರೆ. ಇವಳು ಕೂಡ ನಾನು ಆನೆಬೆಲ್ಲನ ಮೀಟ್ ಮಾಡ್ಬೇಕು ಅಂದಾಗ ಅಲ್ಲಿದ್ದಂತ ವರ್ಕರು ಬಿಡೋದಿಲ್ಲ, ನೀವೆಲ್ಲ ಆ ರೀತಿ ಎಲ್ಲ ಮೀಟ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತ. ಇದರಿಂದ ಇವಳು ನಾನು ಡಾಕ್ಟರ್ ನ ಮೀಟ್ ಮಾಡ್ಬೇಕು ಅಂತ ಹೇಳಿದಾಗ ಸರಿ ಆಯ್ತು ನಾನು ನಿಮ್ನ ಮೀಟ್ ಮಾಡಿಸ್ತೀನಿ, ಅಲ್ಲಿ ಕೂತ್ಕೊಂಡಿರಿ ಅಂತ. ಅವನು ಕೂಡ ಎಲ್ಲ ಹೋಗ್ತಾನೆ. ಈ ಟೈಮ್ ಯೂಸ್ ಮಾಡ್ಕೊಂಡು ಇವಳು ಆನೆಬೆಲ್ಲನ ಮೀಟ್ ಮಾಡೋದಕ್ಕೆ ಇವಳೆ ಫೇಕ್ ಒಂದು ಐಡಿ ಕಾರ್ಡ್ ನ ಕ್ರಿಯೇಟ್ ಮಾಡ್ಕೊಂಡು ಬಂದ್ಬಿಡ್ತಾಳೆ. ಬಂದು ಶಿಸ್ತಾಗಿ ಆನೆಬೆಲ್ಲನ ಮೀಟ್ ಮಾಡ್ತಾಳೆ. ಅವಳು ಕೂಡ ಸೂಪರ್ ಆಗಿ ಇವಳಿಗೆ ಒಂದು ಥ್ಯಾಂಕ್ಸ್ ನ ಹೇಳ್ತಾ ಇವಳಿಗೆ ಕುಡಿಯೋದಕ್ಕೆ ನೀರು ಕೊಡ್ತಾಳೆ. ಇವಳು ಕೂಡ ಕುಡಿತಾಳೆ. ಆಗ ನೆಕ್ಸ್ಟ್ ಸೆಕೆಂಡ್ ಅಲ್ಲೇ ಇವರಿಬ್ರು ಕೂಡ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ತಾ ಇರ್ತಾರೆ. ಅವಾಗ ನೋಡ್ತಾರೆ ಆರ್ಥರ್ ನ ಫ್ರೆಂಡ್ಸ್ ಎಲ್ಲ ಅಲ್ಲಿ ಇರ್ತಾರೆ. ಇದರಿಂದ ಇವ್ರನ್ನ ಹಿಡ್ಕೊಂಡು ಬಲಿ ಕೊಟ್ಬಿಡ್ತಾರೆ ಅನ್ಬಿಟ್ಟು ಇಲ್ಲಿಂದ ಬೇರೆ ಕಡೆಗೆ ಎಸ್ಕೇಪ್ ಆಗೋದಕ್ಕೆ ಅನ್ಬಿಟ್ಟು ಆರ್ಥರ್ ನ ಗಾಡಿನ ಯೂಸ್ ಮಾಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ಬಿಡ್ತಾರೆ. ಇದನ್ನ ನೋಡಿದ ಗ್ರೇಸನ್ ಕೂಡ ಇವ್ರನ್ನ ಫಾಲೋ ಮಾಡ್ಕೊಂಡು ಇವರಿಂದನೇ ಬರ್ತಾ ಇರ್ತಾನೆ. ಬರ್ತಿರ್ಬೇಕಾದ್ರೆ ಅವ್ನ ಗಾಡಿ ಕೂಡ ಆಕ್ಸಿಡೆಂಟ್ ಆಗಿ ಹೋಗ್ಬಿಡುತ್ತೆ. ಇದರಿಂದ ಗಾಡಿನ ನಿಲ್ಸು ತುಂಬಾ ಫಾಸ್ಟ್ ಆಗಿ ಓಡಿಸ್ತಾ ಇದೆಯಾ, ನಮ್ಮಿಬ್ಬರಿಗೆ ಏನಾದ್ರು ಆಕ್ಸಿಡೆಂಟ್ ಆಗೋದ್ರೆ ಇಬ್ರು ಕೂಡ ಸತ್ತೋಗ್ಬಿಡ್ತೀವಿ ಅಂತ. ಅವಳು ಕೂಡ ನಾನ್ ಸಾಯೋದಿಲ್ಲ, ಬರೀ ನೀನ್ ಮಾತ್ರ ಸಾಯ್ತೀಯ ಅಂತ. ಅವಾಗ ಇವಳು ತನ್ನ ಕೈನ ನೋಡ್ಕೋತಾಳೆ. ಇವಳು ಕನ್ಸಲ್ಲಿ ಇರ್ತಾಳೆ. ನಾನ್ ಹೆಂಗ್ ಕನ್ಸಕ್ ಬಂದೆ ಅಂತ ಕೇಳಿದಾಗ ಇವಳು ಅವಾಗ್ಲೇ ನೀರ್ ಕೊಟ್ಟಿದ್ದಲ್ಲ ಕುಡಿಯೋದಕ್ಕೆ ಅನ್ಬಿಟ್ಟು ಅದ್ರಲ್ಲಿ ಡ್ರಗ್ ನ ಮಿಕ್ಸ್ ಮಾಡ್ಬಿಟ್ಟಿರ್ತಾಳೆ. ಇದರಿಂದ ಇವಳು ಪ್ರಜ್ಞೆ ತಗೊಂಡು ಹೋಗ್ಬಿಟ್ಟಿರ್ತಾಳೆ. ಇವಾಗ ಇಲ್ಲಿ ಆನೆಬೆಲ್ ಅದು ಸೀಕ್ರೆಟ್ ಓಪನ್ ಆಗುತ್ತೆ. ಇವಳು ಏನ್ ಮಾಡಿರ್ತಾಳೆ ಅಂದ್ರೆ ಇವಳು ಬೇಕು ಅಂತಾನೆ ಹುಚ್ಚಿಕೊಂಡಿರ್ತಾಳೆ ಆನೆಬೆಲ್ಲ. ಇವ್ರ ಫ್ರೆಂಡ್ಸ್ ಗಳು ಇವಳ ಜಾಗಕ್ಕೆ ಬೇರೆಯವ್ರನ್ನ ತಗೊಂಡ್ಬರ್ಲಿ, ಅವಾಗ ಈ ಒಂದು ಮೇಡನ್ನ ಬಲಿ ಕೊಟ್ಬಿಟ್ಟು ನಾನು ಯಾವ್ದೇ ಒಂದು ಕನ್ಸಕ್ ಬೇಕಾದ್ರೂ ಹೋಗ್ಬೋದು ಅನ್ಬಿಟ್ಟು ಆ ರೀತಿ ಒಂದು ಪ್ಲಾನ್ ನ ಮಾಡ್ಕೊಂಡಿರ್ತಾಳೆ. ಅದಕ್ಕೆ ಲೀವ್ ಕೂಡ ಆ ಕಾರ್ನ ಹ್ಯಾಂಡ್ ಗೇರ್ ನ ಎಳೆದ್ಬಿಟ್ಟು ಗಾಡಿನ ಸೈಡ್ಗೆ ಹಾಕಿಸ್ಬಿಡ್ತಾಳೆ. ಸೈಡ್ಗೆ ಹಾಕ್ಬಿಟ್ಟು ಒಂದು ಬ್ರಿಡ್ಜ್ ಮೇಲಿಂದ ಹಾರೋಕೆ ಟ್ರೈ ಮಾಡ್ತಾ ಇರ್ತಾಳೆ. ಹೆಂಗಿದ್ರು ಇವಳಿಂದ ಹಾರಿದ್ರೆ ನಾನು ಎಚ್ಚರಿಕೆ ಆಗ್ತೀನಿ, ಅವಾಗ ನೀನ್ ಹೇಳಿದೇನು ನಡೆಯೋದಿಲ್ಲ ಅಂತ. ಅವಾಗ ಆನೆಬೆಲ್ಲ ಇವಳಿಗೆ ಎದುರಿಸಕ್ಕೆ ಶುರು ಮಾಡ್ತಾಳೆ. ಇವಳ ಹತ್ರ ಒಂದು ವಾಚ್ ಇರುತ್ತೆ, ಇದು ಇವಳ ತಂಗಿದು ಆಗಿರುತ್ತೆ. ಅಕಸ್ಮಾತ್ ಇಲ್ಲಿಂದ ಏನಾದ್ರು ಹೇಗಿರಿದ್ರೆ ನಾನು ನಿಮ್ ತಂಗಿಯ ಕನ್ಸಕ್ ಹೋಗ್ಬಿಟ್ಟು ಅವಳನ್ನ ಟಾರ್ಚರ್ ಮಾಡಿ ಅವಳನ್ನ ಸಾಯಿಸ್ಬಿಡ್ತೀನಿ ಅಂತ. ಮತ್ತೆ ಆ ಬುಕ್ ಕೂಡ ಈ ಆನೆಬೆಲ್ ಹತ್ರನೇ ಇರುತ್ತೆ. ಇದನ್ ಕೇಳಿದ ಇವಳು ಸರಿ ಆಯ್ತು ನಾನು ನಿನ್ ಜೊತೆ ಬರ್ತೀನಿ, ನನ್ನ ತಂಗಿಗೇನು ಮಾಡ್ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಬೈ ಮಿಸ್ಟೇಕ್ ಆಗಿ ಕಾಲ್ ಮಿಸ್ ಆಗಿ ಆ ಒಂದು ಬ್ರಿಡ್ಜ್ ಮೇಲಿಂದ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ. ಕೆಳಗಡೆ ಬಿದ್ದ ತಕ್ಷಣ ಇವಳು ನಿಜವಾದ ಹೊರಡಿಗೆ ವಾಪಸ್ ಬರ್ತಾಳೆ. ಬಂದಾಗ ಆ ಒಂದು ಹಾಸ್ಪಿಟಲ್ ಎಲ್ಲ ಕೂಡ ಹಾಕ್ಬಿಟ್ಟಿರ್ತಾಳೆ ಆನೆಬೆಲ್ಲ. ಅವಾಗ ಅಲ್ಲಿಗೆ ಗ್ರೇಸನ್ ಬಂದ್ಬಿಟ್ಟು ಇವಳನ್ನ ಕಾಪಾಡ್ತಾನೆ, ಆ ಒಂದು ಡೋರ್ ನ ಓಪನ್ ಮಾಡಿ. ಮತ್ತೆ ಆ ಒಂದು ಹಾಸ್ಪಿಟಲ್ ಆಚೆ ಬಂದ್ಬಿಟ್ಟು ಈಗ ಆನೆಬೆಲ್ಲ ನನ್ನ ತಂಗಿನ ಟಾರ್ಗೆಟ್ ಮಾಡ್ಕೊಂಡಿದ್ದಾಳೆ, ನಾವು ಆದಷ್ಟು ಬೇಗ ನಮ್ಮ ತಂಗಿನ ಹುಡುಕ್ಬಿಟ್ಟು ಸೇಫ್ ಆಗಿರಿಸಬೇಕು ಅಂತ. ಅವಾಗ ಅಲ್ಲಿ ಸ್ನೋ ಎಲ್ಲ ಬೆಳಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಅಂದ್ರೆ ಇವಳು ಟೈಮು ಹತ್ರ ಬರ್ತಾ ಇರುತ್ತೆ. ಇವಳು ಕೂಡ ಸಾಯ್ಬೇಕಾಗಿರುತ್ತೆ. ಇನ್ನೇನು ಇವತ್ತು ಚಂದ್ರಗ್ರಹಣ ಇರುತ್ತಲ್ಲ, ಎಲ್ಲರೂ ಕೂಡ ಸ್ಕೂಲಲ್ಲಿ ಸೇರಿರ್ತಾರೆ ಈ ಒಂದು ಚಂದ್ರಗ್ರಹಣನ ನೋಡೋದಕ್ಕೆ ಅನ್ಬಿಟ್ಟು. ಮಿಯಾನು ಕೂಡ ಅಲ್ಲೇ ಇರ್ತಾಳೆ ಅಂತ ಇವರು ಕೂಡ ಬರ್ತಾರೆ. ಅಲ್ಲಿ ಡೇಸಿ ಹತ್ರ ಕೇಳ್ತಾರೆ ಮಿಯಾ ಎಲ್ಲಿ ಅಂತ. ಗೊತ್ತಿಲ್ಲ, ಯಾವ್ದೊಂದು ಹುಡುಗಿ ಜೊತೆ ಎಲ್ಲೋ ಓದ್ಲು ಅಂತ. ಹಾಗೆ ಅವಳ ಹತ್ರ ಒಂದು ಬ್ಯಾಗ್ ಇರುತ್ತೆ, ಅದನ್ನ ಇಸ್ಕೊಂಡು ಇವರು ಸ್ಕೂಲ್ ನೆಲ್ಲ ಹುಡುಕಾಡ್ತಾ ಇರ್ತಾರೆ ಮಿಯಾ ಎಲ್ಲಿದ್ದಾಳೆ ಅನ್ಬಿಟ್ಟು. ಅವಾಗ ಇವಳಿಗೊಂದು ಐಡಿಯಾ ಬರುತ್ತೆ, ಈ ಆನೆಬೆಲ್ಲ ಮಿಯಾನ ಕನ್ಸಲ್ಲಿ ಟಾರ್ಚರ್ ಮಾಡಿ ಅವಳನ್ನ ಸಾಯಿಸ್ತೀನಿ ಅಂತ ಹೇಳಿದ್ದು, ನಾನು ಕನ್ಸ್ಕೋಗ್ಬಿಟ್ಟು ಅವಳನ್ನ ಎಬ್ಬಿಸ್ಬಿಡ್ತೀನಿ, ಅವಾಗ ಸರೋಗುತ್ತೆ ಅಂತ ಹೇಳ್ತಾಳೆ. ಆದ್ರೆ ಅವ್ರು ಯಾರು ಕೂಡ ಇದನ್ನ ಬೇಡ ಅಂತಾರೆ. ಆನೆಬೆಲ್ಲ ಏನ್ ಬೇಕಾದ್ರು ಮಾಡ್ಬಿಡ್ತಾಳೆ, ನೀನ್ ಹೋಗ್ಬೇಡ ಅಂತ. ಲೀವ್ ಕೂಡ ಪರವಾಗಿಲ್ಲ ನಾನು ನೋಡ್ಕೋತೀನಿ ಅನ್ಬಿಟ್ಟು ಇವಳು ತಂಗಿದೊಂದು ಚೈನ್ ಇಟ್ಕೋತಾಳೆ. ಅವಾಗ ಗ್ರೇಸನ್ ಒಂದು ರಾಡ್
ರಾಡ್ ಅಲ್ಲಿ ಹೊಡೆದು ಇವಳನ್ನ ಪ್ರಜ್ಞೆ ತಪ್ಪಿಸ್ಬಿಡ್ತಾನೆ. ಇವಳು ಕೂಡ ಎದ್ದೇಳ್ತಾಳೆ. ಇವಳು ಮುಂದೆ ಒಂದು ಗ್ರೀನ್ ಕಲರ್ ಡೋರ್ ಇರುತ್ತೆ, ಅದನ್ನ ಓಪನ್ ಮಾಡ್ಕೊಂಡು ಇವಳು ಡ್ರೀಮ್ ಹಾಲ್ ಗೆ ಬರ್ತಾಳೆ. ಬಂದ್ಬಿಟ್ಟು ಇವಳು ತಂಗಿ ರೂಮ್ ನ ಹುಡುಕ್ತಾ ಇರ್ತಾಳೆ. ಹುಡುಕ್ತಾಗ ಇವಳು ಸಿಗುತ್ತೆ, ಅದನ್ನ ಓಪನ್ ಮಾಡ್ಕೊಂಡು ಒಳಗಡೆ ಬರ್ತಾಳೆ. ಅವಾಗ ಇವ್ರ ತಂದೆ ಇವಳ ಹತ್ರ ಮಾತಾಡ್ತಾಳೆ. ಇವಳ ತಂದೆ ಹತ್ರ ಜಗಳ ಆಡ್ಕೊಂಡು ಬೇಜಾರ್ ಮಾಡ್ಕೊಂಡಿರ್ತಾಳಲ್ಲ, ಇದರಿಂದ ಅವ್ರ ತಂದೆನೂ ಕೂಡ ನನ್ನ ಮೇಲೆ ಇನ್ನೂ ಕೋಪ ಇದೆಯಾ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಇವಳು ಕೂಡ ಇಲ್ಲ, ನನ್ಗೆ ನಿಮ್ ಮೇಲೆ ಯಾವುದೇ ರೀತಿಯ ಕೋಪ ಇಲ್ಲ, ನಿಮ್ ಕಂಡ್ರೆ ನನ್ಗೆ ಯಾವತ್ತೂ ಕೂಡ ಕೋಪ ಬರೋದಿಲ್ಲ, ಯಾಕಂದ್ರೆ ನೀವು ನಂಗೆ ಅಷ್ಟು ಇಷ್ಟ ಅಂತ ಇಬ್ರು ಕೂಡ ತುಂಬಾ ಫೀಲಿಂಗ್ ಅಲ್ಲಿ ಮಾತಾಡ್ತಾ ಇರ್ತಾರೆ. ಅವಾಗ ಇದ್ದಕ್ಕಿದ್ದಾಗೇನೆ ಆ ಕನ್ಸಲ್ಲೇ ಇವಳ ತಂಗಿ ಮಿಯಾ ಕನ್ಸಲ್ಲೇ ಪ್ರಜ್ಞೆ ತಪ್ಪು ಹೋಗ್ತಾ ಇರ್ತಾಳೆ. ಇದನ್ನ ನೋಡ್ತಿರ್ಬೇಕಾದ್ರೆ ಅವಾಗ ಅಲ್ಲಿಗೆ ಆನಬೆಲ್ ಬರ್ತಾಳೆ. ಆನಬೆಲ್ ಹತ್ರ ಇದನ್ನೆಲ್ಲ ನಿಲ್ಸು ಅಂತ ಹೇಳ್ತಾಳೆ. ಅದಕ್ಕೆ ಅವಳು ಕೂಡ ನನಗೋಸ್ಕರ ನೀನ್ ಸಾಯ್ಬೇಕು, ಅವಾಗ ನಾನು ಇದನ್ನೆಲ್ಲ ನಿಲ್ಲಿಸ್ತೀನಿ, ನಿನ್ ತಂಗಿ ಏನೂ ತೊಂದರೆ ಕೊಡೋದಿಲ್ಲ ಅಂತ. ಅದಕ್ಕೆ ಇವಳು ಕೂಡ ಸರಿ ಆಯ್ತು ಅಂತ ಒಪ್ಕೊಂಡ್ಬಿಡ್ತಾಳೆ. ಮತ್ತೆ ಸರಿ ಬಾ ನನ್ನಿಂದ ಫಾಲೋ ಮಾಡ್ಕೊಂಡು ಅಂದ್ಬಿಟ್ಟು ಇವಳು ಕೂಡ ಅವಳಿಂದ ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ಹೋಗ್ತಿರ್ಬೇಕಾದ್ರೆ ಒಂದು ದೊಡ್ಡ ನದಿ ಹತ್ರ ಬರ್ತಾರೆ, ಅಂದ್ರೆ ಫುಲ್ ಐಸ್ ಆಗಿರೋ ನದಿ ಹತ್ರ. ಅದ್ರ ಮಧ್ಯೆ ಆನಬೆಲ್ಲ ನಿಂತಿರ್ತಾಳೆ. ಇವಳು ಕೂಡ ಅವಳನ್ನ ಹತ್ರ ಹೋಗೋದಕ್ಕೆ ಶುರು ಮಾಡ್ತಾಳೆ. ನೋಡಿದ್ರೆ ಆ ಒಂದು ಜಾಗ ಎಲ್ಲ ಬ್ರೇಕ್ ಆಗಕ್ಕೆ ಶುರು ಆಗ್ತಾ ಇರುತ್ತೆ. ಬಂದ್ಬಿಟ್ಟು ಅವಳ ಹತ್ರ ನಿಂತ್ಕೊಂಡಾಗ ಆನಬೆಲ್ಲನು ಕೂಡ ಇದನ್ನ ಪರ್ಸನಲ್ ಆಗಿ ಎಲ್ಲ ತಗೊಂಬೇಡ, ಬೇಜಾರಾಗ್ಬೇಡ ಅಂತ ಇರ್ತಾಳೆ. ಅದಕ್ಕೆ ಇವಳು ಕೂಡ ನೀನು ಕೂಡ ಬೇಜಾರಾಗ್ಬೇಡ ಈ ಒಂದು ವಿಷಯಕ್ಕೆ ಅನ್ಬಿಟ್ಟು ಅವಳು ಕೂಡ ಹಿಡ್ಕೊಂಡು ಆ ಒಂದು ಐಸ್ ನ ಬ್ರೇಕ್ ಮಾಡ್ಕೊಂಡು ಇಬ್ರು ಕೂಡ ನೀರೊಳಗಡೆ ಬಿದ್ದೋಗ್ಬಿಡ್ತಾರೆ. ಬಿದ್ದೋದಾಗ ಆನಬೆಲ್ ಹತ್ರ ಇದ್ದಂತ ಬುಕ್ ನ ಕಿತ್ಕೊಂಡು ಮೇಲ್ಗಡೆ ಬರಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಇವಳು ಅವಳನ್ನ ಹೋಗೋದಕ್ಕೆ ಬಿಡ್ತಾ ಇರೋದಿಲ್ಲ. ಇದರಿಂದ ಅವಳಿಗೆ ಒಂದು ಪಂಚ್ ನ ಮಾಡ್ಬಿಟ್ಟು ಆ ಬುಕ್ ಅಲ್ಲಿ ಇದ್ದಂತ ಪೇಪರ್ ಗಳನ್ನೆಲ್ಲ ಕೂಡ ಹರಿದಾಕ್ಬಿಡ್ತಾಳೆ. ಹರಿದಾಕ್ಬಿಟ್ಟು ಪೂರ್ತಿ ಡೆಸ್ಟ್ರಾಯ್ ಮಾಡಕ್ ಬಿಡ್ತಾಳೆ. ಮಾಡ್ಬಿಟ್ಟು ಈ ಕಡೆ ಆನಬೆಲ್ ನೋಡ್ತಾಳೆ, ಅವಳು ನೀರೊಳಗಡೆ ಮುಳುಗ ಹೋಗ್ತಾ ಇರ್ತಾಳೆ. ಇದರಿಂದ ಅವಳನ್ನ ಕಾಪಾಡ್ಬೇಕು ಅನ್ಬಿಟ್ಟು ಅವಳ ಹತ್ರ ಬಂದ್ಬಿಟ್ಟು ಅವಳನ್ನ ತಪ್ಕೊಂಡು ಅಲ್ಲೇ ಸುತ್ತಕ್ಕೆ ಶುರು ಮಾಡ್ತಾಳೆ. ಈ ಒಂದು ಡ್ರೀಮ್ ಹಾಲ್ ನ ಮೂಲಕ ಇನ್ನೊಂದು ಲೊಕೇಶನ್ ಗೆ ಮೂವ್ ಆಗ್ಬೇಕು ಅಂದ್ರೆ ಹಗ್ ಮಾಡ್ಕೊಂಡು ತಿರುಗಬೇಕಾಗಿರುತ್ತೆ. ಅದನ್ನೇ ಇಲ್ಲಿ ಇವಳು ಮಾಡ್ತಾಳೆ. ಮಾಡಿದಾಗ ಬೇರೆ ಒಂದು ಜಾಗಕ್ಕೆ ಬರ್ತಾರೆ. ಹಿಂಗಿದ್ರೆ ಈ ಒಂದು ಡ್ರೀಮ್ ಬುಕ್ ನಾಶ ಆಗ್ತಾ ಇದೆ, ಇನ್ನು ಈ ಡ್ರೀಮ್ಸ್ ಗಳು ಕೂಡ ನಾಶ ಆಗುತ್ತೆ, ಇನ್ನು ಇಲ್ಲೇ ಇದ್ರೆ ಸೇಫ್ ಅಲ್ಲ ಅನ್ಬಿಟ್ಟು ಇವಳನ್ನ ಕರ್ಕೊಂಡು ಆ ಒಂದು ಜಾಗದಿಂದ ಕೆಳಗಡೆಗೆ ಹಾರ್ಬಿಡ್ತಾರೆ. ಹಾರಿದಾಗ ಶಿಸ್ತಾಗಿ ಇವರು ಸೇಫ್ ಆಗಿ ಇವ್ರನ್ನ ಪ್ರಪಂಚಕ್ಕೆ ವಾಪಸ್ ಬಂದ್ಬಿಡ್ತಾರೆ. ಯಾರಿಗೂ ಏನು ಆಗುತ್ತಲೇನೆ. ಇಲ್ಲಿ ಇವ್ರುಗಳು ಕೂಡ ಲೀವ್ನ ಎಬ್ಸಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅವಾಗ ಇವಳಿಗೂ ಕೂಡ ಪ್ರಜ್ಞೆ ಬರುತ್ತೆ. ಬಂದ್ ಎದ್ಬಿಟ್ಟು ಶಾಪ್ ಅನ್ನೆಲ್ಲ ಬ್ರೇಕ್ ಮಾಡ್ಬಿಟ್ಟಿದೀನಿ, ಇನ್ಮೇಲೆ ಎಲ್ಲ ಕೂಡ ಸರಿ ಹೋಗಿದೆ, ಮಿಯಾ ಎಲ್ಲಿ ಅನ್ಬಿಟ್ಟು ಮಿಯಾನ ಹುಡ್ಕೊಂಡ್ ಬಿಡ್ತಾರೆ. ಅವಾಗ ಇವ್ರಿಗೆ ಮಿಯಾನ ಕೂಡ ಸಿಗ್ತಾರೆ. ಪಕ್ಕದಲ್ಲಿ ಇವಳು ಕೂಡ ಬಿದ್ದಿರ್ತಾಳೆ ಆನಬೆಲ್ಲ. ಅವಳಿಗೂ ಕೂಡ ಏನು ಆಗಿರೋದಿಲ್ಲ, ಸ್ವಲ್ಪ ಓವರ್ ಡೋಸ್ ಆಗ್ಬಿಟ್ಟಿರುತ್ತೆ. ಮತ್ತೆ ಜಸ್ಪರ್ ಅಂತ ಒಬ್ಬ ಇದ್ದಾನಲ್ಲ, ಅವ್ನಿಗೆ ಕೈ ಮುರಿದೋಗಿತ್ತಲ್ಲ, ಅದು ಕೂಡ ಸರಿ ಹೋಗ್ಬಿಟ್ಟಿರುತ್ತೆ. ಮತ್ತೆ ಆನಬೆಲ್ಲನ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗಕ್ಕೆ ಆಂಬುಲೆನ್ಸ್ ನ ಕರ್ಸಿರ್ತಾರೆ. ಹಾಗೆ ನೋಡ್ತಿರ್ಬೇಕಾದ್ರೆ ಆರ್ಥರ್ ನ ತಂಗಿಯಾದ ಪೆರ್ಸಿನೂ ಕೂಡ ಬದುಕ್ಬಿಟ್ಟು ಬಂದ್ಬಿಟ್ಟಿರ್ತಾಳೆ. ನಿಮಗೆ ಹೇಳ್ದಾಗೇನೆ ಆ ಬುಕ್ ನ ಡೆಸ್ಟ್ರಾಯ್ ಮಾಡಿದ್ರೆ ಈ ಕನ್ಸಲ್ಲಿ ಏನೇನ್ ನಡೆದಿತ್ತೋ ಅದೆಲ್ಲ ಡೆಸ್ಟ್ರಾಯ್ ಆಗ್ಬಿಡುತ್ತೆ, ಅದೆಲ್ಲ ಒಂದು ಕನ್ಸಾಗೆ ಉಳಿದು ಬಿಡುತ್ತೆ. ಇದರಿಂದ ಇವ್ರ ತಂಗಿನೂ ಕೂಡ ಬಚಾವಾಗಿರ್ತಾಳೆ. ಇದನ್ನ ನೋಡ್ಬಿಟ್ಟು ಆರ್ಥರ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ, ಅಲ್ಲಿರೋ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ. ಮತ್ತೆ ಮಿಯಾನ ಕರ್ಕೊಂಡು ತನ್ನ ಮನೆಗೆ ಸೇಫ್ ಆಗಿ ಬರ್ತಾಳೆ. ಬಂದಾಗ ಹೆನ್ರಿ ಫೋನ್ ಮಾಡ್ತಾನೆ, ಅವಳ ತಂಗಿ ತುಂಬಾ ಸೇಫ್ ಆಗಿ ಇರ್ತಾಳೆ ಅಂತ. ಇಲ್ಲಿಂದ ಸೀನು ನಾಳೆ ಬೆಳಿಗ್ಗೆ ಶಿಫ್ಟ್ ಆಗುತ್ತೆ. ಮತ್ತೆ ಸೀನು ನೈಟ್ ಗೆ ಶಿಫ್ಟ್ ಆಗುತ್ತೆ. ಅವರು ಮತ್ತೆ ಒಂದು ಹ್ಯಾಲೋವಿನ್ ಪಾರ್ಟಿಗೆ ಹೋಗ್ತಾ ಇರ್ತಾರೆ. ಹೋಗ್ಬಿಟ್ಟು ಹ್ಯಾಲೋವಿನ್ ಪಾರ್ಟಿಗೆ ಬಂದಾಗ ಹೆನ್ರಿ ಇವಳಿಗೆ ಪ್ರಪೋಸ್ ಮಾಡ್ತಾನೆ. ಮತ್ತೆ ಹಾಗೆ ಆ ಒಂದು ಪಾರ್ಟಿನ ಎಂಜಾಯ್ ಮಾಡ್ತಿರ್ಬೇಕಾದ್ರೆ ಮತ್ತೆ ಈ ಲೀವ್ಗೆ ಆ ಒಂದು ಗ್ರೀನ್ ಡೋರ್ ಕಾಣಿಸುತ್ತೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಇವಳಿಗೆ ಮತ್ತೆ ಯಾಕಪ್ಪ ಈ ಒಂದು ಗ್ರೀನ್ ಡೋರ್ ಕಾಣಿಸ್ತಾ ಇದೆ ಅಂದ್ರೆ ಇವಳಿಗೆ ನ್ಯಾಚುರಲ್ ಆಗಿ ಈ ಒಂದು ಪವರ್ ಸಿಕ್ಕಿರುತ್ತೆ, ಈ ಒಂದು ಡ್ರೀಮ್ ಒಳಗಡೆ ಹೋಗುವಂತ ಪವರ್. ಇವ್ರುಗಳು ಎಲ್ಲರಿಗೂ ಕೂಡ ಆ ಒಂದು ಬುಕ್ ನ ಯೂಸ್ ಮಾಡ್ಕೊಂಡು ಈ ಒಂದು ಡ್ರೀಮ್ ಒಳಗಡೆ ಬರೋ ರೀತಿ ಮಾಡಿರ್ತಾರೆ. ಆದ್ರೆ ಇವಳಿಗೆ ಮಾತ್ರ ನ್ಯಾಚುರಲ್ ಆಗಿ ಡ್ರೀಮ್ ಗಳಿಗೆ ಹೋಗುವಂತ ಒಂದು ಪವರ್ ಇರುತ್ತೆ. ಇದರಿಂದ ಇವಳಿಗೆ ಇನ್ನೂ ಈ ಡೋರ್ ಕಾಣಿಸ್ತಾನೆ ಇರುತ್ತೆ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟಾಗೇನೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗುತ್ತಾರನೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ ನ ಒಂದ್ಸಲಿ ವಿಸಿಟ್ ಮಾಡಿ ನೋಡಿ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು.